ಇರೋದಿಲ್ಲ. ದೇಹ, ಮನಸ್ಸು, ಮಗು ಇದೆಯಲ್ಲ, ಮಗು ಎಲ್ಲವನ್ನೂ ಬಳಸ್ತಿದೆ. ದೇಹ ಬಳಸತ್ತೆ, ಮನಸ್ಸನ್ ಬಳಸತ್ತೆ, ಎಲ್ಲ ಬಳಸತ್ತೆ. ನಾನಿಲ್ಲ ಅದಕ್ಕೆ. ಏನ್ ಆರಾಮಾಗಿದೆ, ಏನು ಅದ್ ನಕ್ಕುದ್ರು ಚಂದ, ಅದತ್ರೂ ಚಂದ, ಅದ್ ಏನ್ ಮಾಡಿದ್ರು ಚಂದ. ಯಾಕೆ? ನಾನೇ ಇಲ್ಲ. ಹಾಗೆ ಮಹಾತ್ಮರಿಗೆ ಅವರಿಗೆ ಹೇಳ್ತಿದ್ದಾರೆ, ತಿಳಿವಿನ ಅಹಂಭಾವ. ಈ ಅಹಂಭಾವ ಇದೆಯಲ್ಲ, ಅದೇ ಬರದಾಗೋಗಿದೆ ಅವರಿಗೆ, ನಷ್ಟ ಆಗೋಗಿದೆ. ಅದೇ ಆತ್ಮಜ್ಞಾನ. ಈಗ ಅದನ್ನೇ ನಾನು ಪಡೆಯಕ್ ಹೊರಟಿರೋದು. ನಾನು ಹಾಗೆ ಇದ್ದೀನಿ. ಈ ನಾನನ್ನೋದ್ ಏನ್ ಮಾಡಿದ್ರು ಇಲ್ಲಿಂದಾನೆ. ನಾನ್ ಮಾತ್ರ ಉಳಿಸ್ಕೊಂಡು ಮಹಾತ್ಮರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ, ಆತ್ಮನ ಬಗ್ಗೆನೂ ಮಾತಾಡ್ತೀನಿ. ಈ ನಾನನ್ನದೇ ನನ್ಗೆಲ್ಲಾ ಈ ಎಲ್ಲಾ ಬಂಧನ ಉಂಟು ಮಾಡಿರೋದು ಈ ನಾನು. ದೇಹ ನಾನು, ಮನಸ್ಸು ನಾನು, ಇಂದ್ರಿಯ ನಾನು, ಜಗತ್ತು ನಾನು, ಹೆಂಡತಿ ನಾನು, ಮಕ್ಕಳು ನಾನು, ಏನೇನ್ ನಾನುಗಳು ಮಾಡ್ಕೊಂಡಿದ್, ಮೊಬೈಲ್ ನಾನು, ಯಾವ್ದಾದ್ರು ನಾನು, ಒಂದ್ ಖರ್ಚೀಪು, ಹಳೆ ಬಟ್ಟೆ, ಒಂದ್ ಮನೇಲಿರೋ ವಸ್ತುಗಳು, ಸಣ್ಣ ಸಣ್ಣದು ನಂದೆಲ್ಲ. ಪಾದರಕ್ಷೆ ನಾನು, ಗಾಡಿ ನಾನು. ನಾವ್ ಪಾದರಕ್ಷೆ ಅಂತೀವಿ, ಯಾರು ಹೊಸ ತಗೊಂಡ್ ನಮ್ ಪಾದರಕ್ಷೆ ಮೇಲೆ ಕಾಲಿಟ್ಬಿಡ್ಲಿ, ಎಷ್ಟು ತಾಪ ಆಗತ್ತೆ ಅದ್ರದ್ದು ನಮ್ಗೆ. ಅದನ್ನ ಅಪ್ಪವ್ರು ಬಹಳ ಚೆನ್ನಾಗಿ ಹೇಳ್ತಿರ್ತಾರೆ. ಸ್ಮಶಾನಕ್ ಹೋಗಿದ್ರಂತೆ ಎಲ್ಲ, ಬಹಳ ದುಃಖದಲ್ಲಿದ್ರೆ, ಎಲ್ಲ ಆಯ್ತು, ಕಾರ್ಯ ಎಲ್ಲ ಆಯ್ತು. ಅವ್ರು ಅಂದ್ರಂತೆ, ಎಲ್ಲ ಎಲ್ಲಿ ಶಾಶ್ವತ, ಎಲ್ಲ ನಶ್ವರ. ಇವತ್ ಅವ್ರು ಹೋಗ್ತಾರೆ, ನಾಳೆ ನಾವ್ ಹೋಗ್ತೀವಿ, ಎಲ್ಲಾ ಮಾತಾಡ್ಕೊಂಡ್ ಬರ್ತಿದ್ರಂತೆ. ಹಿಂದ್ಗಡೆ ಇರೋನು ಇವನ್ ಪಾದರಕ್ಷೆ ಮೇಲೆ ಕಾಲಿಟ್ಬಿಟ್ಟ. ಅಲ್ಲೇ ಜಗಳ ಸ್ಟಾರ್ಟ್ ಮಾಡ್ಬಿಟ್ರಂತೆ. ನಾನ್ ನೆನ್ನೆ ತಾನೇ ತಗೊಂಡಿದ್ದೆ ಅದೆಲ್ಲ ಅಭಾವ ವೈರಾಗ್ಯಗಳು. ಈ ರೀತಿ ಇಲ್ಲ. ನಾನ್ ಅನ್ನೋದು ಹೋಗ್ಬೇಕು. ನಾನ್ ಅನ್ನೋದನ್ನ ಹೋದ್ರೆ, ನಾನ್ ಅನ್ನೋದನ್ನ ಹೋಗೋದೇ ಆತ್ಮಜ್ಞಾನ. ನಾನ್ ಅನ್ನೋದು ಹೋಗ್ಲೇಬೇಕು. ಅದ್ ಎಷ್ಟೇ ಶ್ರೇಷ್ಠ ಇರ್ಲಿ, ಏನೇ ಇರ್ಲಿ, ಅಲ್ಲಿ ಬಹಳ ನನಗೆ ಆನಂದ ಸಿಕ್ತಿ, ತದ್ದಾಕ್ಬೇಕು, ಮುಲಾಜಿಲ್ದೆ ಬಿಡ್ಲೇಬೇಕು. ಎಲ್ಲಿವರೆಗೂ ನಾನನ್ನ ಇಟ್ಕೊಳ್ತೀನಿ, ನನಗೆ ಭವಬಂಧನ ಹೋಗೋದಿಲ್ಲ. ಅದು ಸೂಕ್ಷ್ಮವಾಗಿ ಕಾಡ್ತಾನೆ ಇರತ್ತೆ. ಎಲ್ಲಾದ್ರಕ್ಕಿಂತ ಮರಣ ಭಯ. ಈ ಮರಣ ಭಯ ಹೋಗೋದು ಆತ್ಮಜ್ಞಾನ ಒಂದ್ರಿಂದನೇ. ಆ ಮರಣ ಭಯ ದೇಹ ಭ್ರಮೆ ಮೇಲಿದೆ. ಆ ದೇಹ ಭ್ರಮೆ, ಈ ಅಹಂಕಾರದ ಭ್ರಮೆ ಎಲ್ಲ ಹೋದ್ರೇನೆ ಆತ್ಮಜ್ಞಾನ. ಆ ಆತ್ಮಜ್ಞಾನವನ್ನ ಪಡಿಲೇಬೇಕು. ಹಾಗಾಗಿ ಅವರು ಅದು ಮಹಾತ್ಮ ಹೇಳ್ತಾರೆ. ಆ ಮಹಾತ್ಮರ ಅನುಭವ ಹೇಗಿದೆ ಅಂದ್ರೆ, ತಿಳಿವಿನ ಅಹಂಭಾವವೇ ಬರಿದಾಗಿ. ಅವ್ರಿಗೆ ಅಹಂಭಾವವೇ ಇರೋದಿಲ್ಲ. ಅಂದ್ರೆ ಹೇಗಿರ್ಬೋದು ಅವ್ರು. ಅದಕ್ಕೆ ಅವರು ಆರಾಮ್ ಇರ್ತಾರೆ. ನಾವೇನ್ ಗಡಿಬಿಡಿ ಮಾಡ್ಕೊಂಡು ಬಹಳ ದುಃಖದಲ್ಲಿ, ಅಪ್ಪವ್ರ ಹತ್ರ ನಾವ್ ಎಷ್ಟು ಸೀರಿಯಸ್ ಆಗಿ, ತುಂಬಾ ಸಲ ಸೀರಿಯಸ್ ಆಗಿ ಹೋಗ್ತಿದ್ವಿ. ತುಂಬಾ ಸಾಧನೆ ಹಂಗಾಗಿಲ್ಲ, ಹಿಂಗಾಗಿಲ್ಲ, ಮನನ ಆಗಿಲ್ಲ, ಅದಾಗಿಲ್ಲ, ತುಂಬಾ ಬಹಳ ದುಃಖದಲ್ಲಿ, ಇಲ್ಲ ಏನಾರು ಆಗಿರೋದು, ತುಂಬಾ ಹೋಗ್ತಿದ್ವಿ. ಅಪ್ಪವ್ರು ಏನ್ ಒಂದೇ ಒಂದ್ ಮಾತು ಮಾತಾಡ್ತಿದ್ರು, ಬರೀ ಅವ್ರ ನಗುನೇ ಸಾಕು, ಅಲ್ಲಿ ಹೋಗ್ತಿವಿ ಅನ್ನೋದೇ ಸಾಕು. ಎಷ್ಟ್ ಆರಾಮ್ ಆಗ್ಬಿಡ್ತಿದ್ವಲ್ಲ. ದೇವ್ರಂದ್ರೇನೆ ಹಾಗೆ. ನಾನು ಹಾಗೆ ಇದ್ದೀನಿ. ನನ್ನಲ್ಲೇ ಇಟ್ಕೊಂಡು ನಾನು ಎಷ್ಟ್ ಪರದಾಡ್ತೀನಲ್ಲ, ದುಃಖ ಮಾಡ್ಕೋತೀನಲ್ಲ ನಾನು. ಹಾಗಾಗಿ ಅದನ್ನ, ಈ ತಿಳಿವಿನ ಅಹಂಭಾವವೇ ಬರಿದಾಗಿ. ಮಹಾತ್ಮರಿಗೆ ಆ ಅಹಂಭಾವ ಇರೋದಿಲ್ಲ. ಏನಾನೊಂದುಳಿದೆಯ ಸದ್ರೂಪು, ತಾನದು ತಿಳಿ ಪರಮಾತ್ಮನ ರೂಪು. ಯಾವಾಗ ಈ ನನ್ನ ಅಹಂಭಾವವೇ ಇಲ್ವೋ, ಇರೋದೇ ಬ್ರಹ್ಮವಸ್ತು. ಈ ಅಹಂಭಾವ ಒಂದೇ. ಎಷ್ಟು ಆರಾಮಿದೆ ಆತ್ಮಜ್ಞಾನ. ಬಹಳ ಸುಲಭ ಇದೆ, ಬಹಳ ಕಷ್ಟ ಇದೆ. ನೋಡಕ್ ಹೋದ್ರೆ ಸುಲಭ, ನೋಡಕ್ ಬಿಟ್ರೆ ಬಹಳ ಕಷ್ಟ. ಏನಿದು ಅಹಂ ಅಂತ ಸಂಶೋಧನೆ ಮಾಡಕ್ ಹೋಗು, ಅದು ಉಳ್ಕೊಳ್ಳೋದಿಲ್ಲ. ಯಾಕೆ? ಸ್ವತಂತ್ರ ಅಸ್ತಿತ್ವನೇ ಇಲ್ಲ. ಅದನ್ನ ನೋಡದ್ ಬಿಟ್ವಿ, ದುಃಖ. ಬಹಳ ಏನು ವಿಪರೀತ ದುಃಖ, ಜನ್ಮಾದಿಗಳ ದುಃಖ, ಮುಂದೆ ಜನ್ಮಗಳು ಭಯಾನಕ. ಹಾಗಾಗಿ ಆ ಮಹಾತ್ಮರಿಗೆ ಈ ಅಹಂ ಇಲ್ಲ. ಏನಾನೊಂದುಳಿದೆಯ ಆಗಿರೋದೇ ಆತ್ಮವಸ್ತು. ಆ ಆತ್ಮವಸ್ತುವನ್ನ ಮತ್ತೆಯು ಜೀವ ನೆನಪ ಸಂವಿತ್ತು ಮೊತ್ತದ ವಿಷಯ. ಈಗ ಅವ್ರೇನಿನ್ನ ಭ್ರಮಿಸದೆ ಭೋಗವನ್ನು, ಅವ್ರಿಗೆಲ್ಲದರ ದರ್ಶನ. ಅವ್ರು ಇನ್ಯಾಕೆ ಈ ಜಗತ್ತಿನೊಳಗಡೆ ಇರ್ತಾರೆ? ಅವ್ರಿನ್ನಿ ಇದ್ರಲ್ಲೆಲ್ಲ ಇರೋದೇ ಇಲ್ಲ. ಮತ್ತ ಅವ್ರು ಹೇಗಿರ್ತಾರೆ ಅಂತ ಹೇಳ್ತಾರೆ ಅವರು. ಬಂದುದನಹುದಲ್ಲಿ ಇಲ್ಲ ಎಂಬುವನಲ್ಲ. ಬಂದುದನೆಂಬುವ ಏನಾರು ಬರ್ಲಿ, ಅದೇನು ಅವನಿಗೆ ಪರಿಣಾಮ ಇಲ್ಲ. ಮುಂದಹನೊಂದಂ ಬಯಸುವನಲ್ಲ. ಮುಂದೆ ಏನಾದ್ರು ಆಗ್ಲಿ, ಯಾಕೆ? ನಾನು ಅನ್ನೋದೇ ಇಲ್ಲ. ನನ್ನ ಪ್ರತಿದಿನದ ಜೀವನ ಏನಿದೆಲ್ಲ ವರ್ತಮಾನದಲ್ಲಿ ಇರಲ್ಲ. ನಾನು ಹಿಂದೆ ಇರ್ತೀನಿ, ಇಲ್ಲ ಮುಂದೆ ಇರ್ತೀನಿ. ಸುಮ್ನೆ ಪರೀಕ್ಷೆ ಮಾಡಿ 2 ನಿಮಿಷ ನೋಡಿ. 1 ನಿಮಿಷ ನೋಡಕ್ ಬಿಟ್ರು ಸಾಕು, ಪರವಾಗಿಲ್ಲ ಮನಸ್ಸು. ಇಲ್ಲ ಮುಂದನ್ ಮಾತಾಡ್ತಿರುತ್ತೆ, ಇಲ್ಲ ಹಿಂದನ್ ಮಾತಾಡ್ತಿರುತ್ತೆ. ಏನ್ ಮಾಡಿದ್ರೆ ಈ ವರ್ತಮಾನದಲ್ಲಿ ಇರೋದಿಲ್ಲ. ಆದ್ರೆ ಮಹಾತ್ಮರು ಯಾವಾಗ್ಲೂ ವರ್ತಮಾನದಲ್ಲಿ ಇರ್ತಾರೆ. ಅವರಿಗೆ ಬಂದುದನೊಂದನ್ ಯಾವ್ದು ಬರ್ಬೇಕು ಅಂತ ಇಲ್ಲ. ಅವರಿಗೆ ಮುಂದೊಂದ್ ಆಗ್ಬೇಕು ಅಂತ ಇಲ್ಲ, ಹಿಂದನ ಸ್ಮರಣೆ ಇಲ್ಲ. ಎಷ್ಟ್ ಆರಾಮ್ ಇರ್ತಾರ. ಹಂಗಾದ್ರೆ ನಾವು ಹಾಗೆ ಇದೀವಿ. ಆ ಮಹಾತ್ಮರ ಅನುಭವ ಹೇಳ್ತಿದ್ದಾರೆ. ಬಂದುದನಹುದಲ್ಲೆಂಬುವನಲ್ಲ, ಮುಂದಹನೊಂದಂ ಬಯಸುವನಲ್ಲ, ಕಳೆದುದನೊಂದಂ ನೆನೆವವನಲ್ಲ. ಆಗೋಗಿರೋದ್ರ ಬಗ್ಗೆ ನೆನಪು ಸಹ ಇಲ್ಲ. ತಿಳಿಯದರಿಂ ಮನಮುಂ ತನಗಿಲ್ಲ. ಮನಸ್ಸೇ ತನಗಿಲ್ಲ. ಅದ್ರೊಳಗೆ ಮನಸ್ಸಿದ್ರೆ ತಾನೇ ಇವೆಲ್ಲ. ಅಹಂಕಾರ ಇದ್ರೆ ತಾನೇ ಇದು. ಅಹಂಕಾರನೇ ನಷ್ಟ ಆಗಿದೆ. ಅವ್ರು ಹೇಗಿರ್ತಾರೆ? ಹಾಗಾದ್ರೆ ಅವರೆಲ್ಲ ಕಾಣಿಸ್ತಿರ್ತಾರಲ್ಲ, ಮೋಹಿತರೊಳು ಮೋಹಿತನಂತಿರ್ಪ.
ನಿನ್ ಮೋಹದವ್ರು ಬಂದ್ರು, ಬಹಳ ಸಂಸಾರದ ಕತೆ ಎಲ್ಲಾ ಮಾತಾಡಿದ್ರು. ಓ ಹೌದೌದೌದು, ಹೌದು ಏನ್ ಹೌದ್ ಹಂಗ್ ಮಾಡ್ಲೇಬೇಕು, ಆ ಹೆಂಡತಿಗ್ ಹಂಗ್ ನಡ್ಕೋಬೇಕು, ಗಂಡಿಗೆ ಹಿಂಗ್ ನಡ್ಕೋ, ಮಕ್ಳಿಗೆ, ಅದನ್ನೆಲ್ಲ ನಮ್ಮ ಅಪ್ಪವ್ರ ಹತ್ರ ನೋಡಿದ್ವಿ. ಇಡೀ ಜಗತ್ತಲ್ಲಿ ಎಲ್ಲರ ಮಧ್ಯೆನೆ ಬದುಕಿದ್ರು. ಎಲ್ಲರೂ ಹೋದ್ರು ಅವ್ರ ಹತ್ರ. ಸನ್ಯಾಸಿಗಳು ಹೋದ್ರು, ಗೃಹಸ್ಥರು ಹೋದ್ರು, ಚಿಕ್ಕ ಮಕ್ಳು ಹೋದ್ರು, ದೊಡ್ಡವರು ಹೋದ್ರು, ವಿಜ್ಞಾನಿಗಳು ಹೋದ್ರು, ಗಣಿತಜ್ಞರು, ಎಲ್ಲರೂ ಹೋದ್ರು. ಎಲ್ಲಾರ್ಗು ಏನ್ ಅನ್ಸ್ತಿತ್ತು, ಅಪ್ಪವ್ರು ನಮ್ನೇ ಪ್ರೀತಿ ಮಾಡ್ತಿರೋದು. ಎಲ್ಲ ಪ್ರತಿಯೊಬ್ಬರಿಗೂ ನಾವ್ ಅಲ್ಲಿ ಏನ್ ಅಷ್ಟು ಜನ ಚಿಂತನ, ಎಲ್ಲರಿಗೂ ಏನ್ ಅನ್ಸುತ್ತೆ, ಇವತ್ ಅಪ್ಪವ್ರು ನನ್ ಬಗ್ಗೆನೆ ನೋಡ್ಕೊಂಡ್ ಹೇಳಿದ್ದು, ನನ್ಗೆ ಹೇಳಿದ್ದು. ಪ್ರವಚನದಲ್ಲಿ ದಿನ ಬಂದ್ ಅದೇ, ಇವತ್ ಅಪ್ಪವ್ರು ನಮ್ ಕಡೆನೆ ನೋಡ್ತಾ ಇದ್ರು ಅಂತ. ಎಲ್ಲಾರು ಇಲ್ಲ ನನ್ ಕಡೆ ನೋಡ್ತಿದ್ರು. ಎಲ್ಲರಿಗೂ ಅವ್ರವ್ರಂಗೆನೆ ಮಹಾತ್ಮರು ಹಾಗೆ ಅನಿಸ್ತಿರ್ತಾರ. ಅವ್ರು ಮೋಹಿತರೊಳು ಮೋಹಿತನಂತಿರ್ಪ, ಅವ್ರಂಗೆ ಕಾಣಿಸ್ತಿರ್ತಾರೆ. ಏನ್ ವಿಪರೀತ ಮೋಹ ಬಂದಂಗ. ಅದ್ರಲ್ಲೆಲ್ಲ ರಾಮಕೃಷ್ಣ ಪರಮಹಂಸರು ಅವ್ರದ್ರಾಗ್ಲಿ ಅವ್ರೆಲ್ಲಾ ನೋಡ್ತೀವಲ್ಲ, ಅವ್ರು ಆಳಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಯಾರ್ದಾರ ಕಷ್ಟ ಕೇಳಿದ್ರೆ ಅವ್ರು ಯಾರು ಬಂದ್ ಹೇಳಿದ್ರೆ ಅವ್ರಿಗಿಂತ ಜಾಸ್ತಿ ಇವರೇ ಬಾಳೋದು. ಅಷ್ಟು ಹಂಗೆ ಕಾಣಿಸ್ತಿರ್ತಾರೆ, ಏನ್ ಬಹಳ ದುಃಖ ಆದವ್ರಂಗೆ. ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಾಮೂಲಿ ಆಗ್ಬಿಡ್ತಾರೆ. ಮೋಹಿತರೊಳು ಮೋಹಿತನಂತಿರ್ಪ, ಮೋಹ ರಹಿತರೊಳನ್ ಅವರಂತಿರ್ಪ. ಇನ್ ಮೋಹದವ್ರು ಇಲ್ಲ, ಬಹಳ ಏನು ವೈರಾಗ್ಯ, ಅವ್ರ ಹತ್ರನೇ ಹಂಗೆ ಇರ್ತಾರ ಅವ್ರು. ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಕರ್ಮ ಮಾಡೋದು ಅದು ಬಹಳ ಶ್ರೇಷ್ಠ ಅಂತ ಅಪ್ಪವ್ರು. ಮಾಡ್ಬೇಕು, ಜೀವನ ಪರ್ಯಂತ ಕರ್ಮ ಮಾಡ್ಬೇಕು, ದೇಹವನ್ನ ಹಾಗೆ ಬಿಡಬಾರ್ದು, ನಿಷ್ಕಾಮ. ಅವ್ರಿಗೂ ಪ್ರೋತ್ಸಾಹ, ತಾವು ಅದನ್ನ ಮಾಡ್ತಾ ಇದ್ರು ಹಗಲಿರುಳು. ಏನ್ ಬೆಳಗ್ಗೆ ಇದ್ರೆ ರಾತ್ರಿವರೆಗೂ ಒಂದು ನಿಮಿಷ ಬಿಡ್ತಿರ್ಲಿಲ್ವಲ್ಲ. ದೇಹವನ್ನ ಎಷ್ಟು ಅವರು ತೊಡಗಿಸಿದ್ರಲ್ಲ ಅದನ್ನ. ಮೊದ್ಲು ಈಗ ಪರವಾಗಿಲ್ಲ, ಮೊದ್ಲು ಮಲ್ಲಿಕಾರ್ಜುನಪ್ಪ ಅವ್ರ ಹತ್ರ ಇದ್ದಾಗೆಲ್ಲ ಎಲ್ಲಿಂದ ಎಲ್ಲಿವರೆಗೂ ಬಹಳ ಬಿಸಿಲಲ್ಲಿ ನಡೆಯೋದು, ಮತ್ತೆ ಹೊಲದಲ್ಲೆಲ್ಲ ಇದನ್ ಮಾಡೋದು, ಕಳೆ ಕೀಳೋದು, ಇದನ್ ಮಾಡೋದು, ಪ್ರತಿಯೊಂದುವೆ ಅವ್ರೊಬ್ರೇ ಅಲ್ಲ, ಅವ್ರ ಜೊತೆಲಿರೋರ್ಗೂ ಮಾಡಿಸ್ತಿದ್ರು. ಕಾಡಸಿದ್ದೇಶ್ವರ ಗುರುಗಳು ಅವರೆಲ್ಲಾ ಹೇಳ್ತಿದ್ರಲ್ಲ, ಮೊನ್ನೆ ಹೇಳ್ತಿದ್ರು ತಮ್ಮ ಅನುಭವವನ್ನೆಲ್ಲ. ಅಪ್ಪವ್ರ ಹತ್ರ ಅವರೆಲ್ಲಾ ಇದಕ್ ಬಂದಿದ್ರ, ಅವರೆಲ್ಲ ಶಿಷ್ಯರಾಗಿ ಬಂದಿದ್ರಲ್ಲ, ಆಗ ಅಪ್ಪ ಅವ್ರು ಏನ್ ಕೆಲಸ ಮಾಡಿಸ್ತಿದ್ರು ಅಂತ. ಯಾವ್ದೋ ಒಂದ್ ತೋಟದಲ್ಲೆಲ್ಲ ಹೋಗ್ ಹುಡ್ಕೋತಿದ್ರಲ್ಲ, ಒಂದ್ ಗುಡಿಸ್ಲಿರ್ತಿತ್ತಲ್ಲ, ಆ ತೋಟದೆಲ್ಲಾ ಕೆಲ್ಸ ಮಾಡಿಸ್ತಿದ್ರಂತೆ. ಇವ್ರು ಬಿಳೆಯಪ್ಪ, ಅವ್ರೆಲ್ಲಾ ಕೆಲ್ಸದವ್ರು ಇರ್ತಾರಲ್ಲ, ಅವ್ರು ಮಾಡ್ಕೋತಾರಲ್ಲ. ಇಲ್ಲ ಇಲ್ಲ ಇಲ್ಲಿ ಮಾಡ್ರಿ ಅಂತ ಅದ್ ಕೆಲ್ಸ ಮಾಡಿಸಿ ಈಜ್ಬೇಕು. ಎಷ್ಟೋ ಕಿಲೋಮೀಟರ್ ಭಯಾನಕ, ಕೈಯೆಲ್ಲ ಸೋತೋಗ್ಬೇಕು ಅಷ್ಟು ಈಜಿಸೋದು. ಅಷ್ಟು ದೇಹವನ್ನ ಗಟ್ಟಿ ಮಾಡಿಸ್ತಿದ್ರು. ಪ್ರತಿಯೊಂದು ಕೆಲಸ ಮಾಡ್ಸಿ ಹಂಗೆ ಊಟನೂ ಮಾಡ್ಸೋದು. ಅವ್ರು ಕಾಡಸಿದ್ದೇಶ್ವರ ಗುರುಗಳು ಅಂತಿದ್ರು, ಇವ್ರ ಊಟನೂ ಬೇಡ, ಇವ್ರ ಕೆಲ್ಸನೂ ಬೇಡ, ಭಯಾನಕ ಕೆಲ್ಸ. ಮತ್ ಸ್ಪೀಡ್ ಆಗಿ ಅಷ್ಟೆಲ್ಲ ಮುಗ್ದೆ ತಿರ್ಗಾ ಬಂದು ಓದಕ್ ಕುತ್ಕೋಬೇಕು. ಏನ್ ಬೆಳಗ್ಗೆ ಎದ್ದು ಅದೆಲ್ಲಾ ಕೆಲ್ಸ ಮಾಡೋದೆಲ್ಲ ಮಾಡಿದ್ರೆ ಅಂತ ಏನ್ ಮಲ್ಕೊಳೋ, ತಿರ್ಗಾ ಬರ್ಬೇಕು ಅಧ್ಯಯನಕ್ಕೆ. ಅಧ್ಯಯನ ಅಲ್ಲಿ ನಿದ್ದೆ ಮಾಡೋ ಹಾಗಿಲ್ಲ. ಆಮೇಲೆ ಅಷ್ಟು ಅವರಿಗೆಲ್ಲ ತಯಾರಿ ಮಾಡಿದ್ದಕ್ಕೆ ಬೈಲಲ್ಲೇ ಬದುಕ್ತಾರೆ. ಆ ದೇಹವನ್ನ ಅಷ್ಟು ಸಶಕ್ತ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಏನೇನ್ ಅನ್ಸ್ತಿರುತ್ತೆ, ನಮ್ಮಂಗೆ ಗುರುಗಳು, ನನ್ನಂಗೆ ಮಾಡ್ತಿದ್ದಾರೆ, ನನಗೆ ಇಷ್ಟ ಆಗಂಗೆ ಹೇಳ್ತಿದ್ದಾರೆ, ನನಗೆ ಹಿಂಗೆ ಹೇಳಿದ್ರು, ಎಲ್ಲರಿಗೂ ಅದೇ ರೀತಿ ಅನಿಸ್ತಿತ್ತು. ಆದ್ರೆ ಅವ್ರ ಒಳಗಡೆ ಆ ರೀತಿ ಇರಲ್ಲ. ಅದನ್ನೆಲ್ಲ ಹೇಳ್ತಿದ್ದಾರೆ. ಮೋಹಿತರೊಳು ಮೋಹಿತನಂತಿರ್ಪ, ಮೋಹ ರಹಿತರೊಳಗ್ ಅವರಂತಿರ್ಪ, ಕರ್ಮಿಗಳೊಳು ಕರ್ಮಿಗಳಂತಿರ್ಪ, ಕರ್ಮ ರಹಿತರೊಳಗ್ ಯಾರ್ ಕರ್ಮದ ಬಗ್ಗೆ ಆಸಕ್ತಿ ಅವ್ರ ಜೊತೆ, ಹೌದೌದು ಅದು ಸತ್ಯ ಅಂತ ಅವರಿಗೆ. ಭೋಗಿಗಳೊಳು ಭೋಗಿಗಳಂತಿರ್ಪ, ಚೆನ್ನಾಗ್ ಊಟ ಗೀಟ ಮಾಡೋ, ಚೆನ್ನಾಗ್ ಅನ್ಭವ್ಸ, ತುಂಬಾ ಹೌದು ಶ್ರೇಷ್ಠ, ತುಂಬಾ ಅದನ್ನು ಹೊಗಳುತ್ತಿದ್ರು. ಅವ್ರ ಜೊತೆ ಅವ್ರಂಗೆ ಇರ್ತಿದ್ರು. ಯೋಗಿಗಳೊಳು ಯೋಗಿಗಳಂತಿರ್ಪ, ಯೋಗಿಗಳಿಗೆ ಮಹಾತ್ಮರಿಗೆ, ಹೌದು ಇವ್ರೊಬ್ರೇ ಮಹಾತ್ಮರು ಅಂತ ಎಷ್ಟ್ ಜನ ಹುಡ್ಕೊಂಡ್ ಬರ್ಲಿಲ್ಲ. ಯೋಗಿಗಳೊಳು ಯೋಗಿಗಳಂತಿರ್ಪ, ಜೀವನ್ ಮುಕ್ತರವರಿಗವರಂತೆ. ಆ ಮಹಾತ್ಮರು ಅವ್ರವ್ರಿಗೆ ಹೇಗೆ ಬೇಕೋ ಹಾಗಾಗಿ ಭಾವಿಸುತ್ತೆಯಾರೂಪ ಹಿತಮಣಿಯಂತೆ. ನೀವೆಲ್ಲರೂ ಹಾಗೆ ಭಾವಿಸ್ತಿದ್ದೀರಾ, ಅವ್ರು ಹಾಗಿರೋದಿಲ್ಲ. ನಿಮ್ಮಂಗ್ ಅವ್ರು ನಿಮಂಗ್ ಮಾಡ್ತಿರ್ತಾರೆ. ಕಂಡರಿಗೆಲ್ಲರ ಓಲೈಸುತ್ತ, ಮತ್ ಅವ್ರು ಏನು ಎಲ್ಲರಿಗೂ ಓಲೈಕೆ ಮಾಡೋದು. ಅದನ್ನ ನಮ್ದು ಯಾವ್ದ್ರಲ್ಲಿ ಇಷ್ಟ ಇದೆಯೋ ಅದ್ರಲ್ಲೇ ನಮ್ಮನ್ ಬದಲಾವಣೆ ಮಾಡೋದು. ನಾವ್ ಎಲ್ಲಿರ್ತೀವಿ ಅದ್ರಲ್ಲೇ ಬದಲಾವಣೆ ಮಾಡೋದು. ನಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನೇ ರೂಪಾಂತರ ಮಾಡೋದು. ಅದು ನಮ್ಮ ಅಪ್ಪವ್ರು ಮಾಡ್ತಿದ್ರು. ಕಂಡರಿಗೆಲ್ಲರ ಓಲೈಸುತ್ತ, ಉಂಡು ಉಪವಾಸಿ ಎನಿಸಿ ಚರಿಸುತ್ತ. ಅವನಿಗೆ ಒಳಗಡೆ ಉಪವಾಸ ಇರ್ತಾನೆ, ಆದ್ರೆ ಏನು ಗೊತ್ತಿಲ್ಲ. ಮೇಲ್ಗಡೆ ಉಪವಾಸ ಇದ್ದಂಗೆ ಒಳಗಡೆ ಅವನ್ ಆರಾಮ್ ಇರ್ತಾರಂತೆ. ಉಂಡು ಉಪವಾಸಿ ಎನಿಸಿ ಮತ್ತ ಅವ್ರ ದೇಹದ ಬಗ್ಗೆ ತಮ್ಮ ಬದುಕಿ ಏನು ಬೇಕಾಗೇ ಇಲ್ಲ. ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಕ್ಕೆ. ಬರೀ ಲೋಕದವ್ರ ಹಿತ ಮಾಡೋದು, ಹಗಲು ഇരുಳು ಬರೀ ಅದೇ ಚಿಂತೆ. ಎಷ್ಟು ಜನನಾರು ಬರ್ಲಿ, ಯಾವಾಗ್ಲಾರು ಬರ್ಲಿ ಬುದ್ಧ ಭಗವಂತ ಹೇಳ್ತಿರ್ತಾರೆ. ಅವರು ಪ್ರವಚನ ಎಲ್ಲ ಮುಗಿದಿರ್ತಿತ್ತಂತೆ. ಎಲ್ಲಾ ಮುಗಿದ್ಮೇಲೆ ಸುಮ್ನೆ ಇನ್ನೂ ಕೂತಿರ್ತಿದ್ರಂತೆ. ಅವಾಗ ಆನಂದ ಅವರ ಶಿಷ್ಯ ಅವ್ರು ಹೇಳ್ತಿದ್ರಂತೆ, ಎಲ್ಲಾ ಬಂದು ಹೋಗಾಯ್ತಲ್ಲ, ಇನ್ನೂ ನೀವ್ ಕೂತಿದಿರಲ್ಲ, ಇನ್ನೂ ಯಾರು ಬರ್ಬೋದು, ಒಟ್ಟು ಉಪದೇಶ ಮಾಡೋದು, ಒಟ್ಟು ಉದ್ಧಾರ ಮಾಡ್ಬೇಕು. ಅವ್ರು ಬರೀ ಅದೇನೆ. ಕಂಡರಿಗೆಲ್ಲರ ಓಲೈಸುತ್ತ, ಉಂಡು ಉಪವಾಸಿ ಎನಿಸಿ ಅವ್ರದ್ದೇನೋ ಅವ್ರಿಗೆ ಬದುಕೇ ಬೇಕಾಗಿಲ್ಲ.
ನಮ್ಮ ಅಪ್ಪವ್ರದ್ದು ಎಷ್ಟಿತ್ತು ಆಹಾರ, ಬರೀ ಒಂದ್ ಅರ್ಧ ರೊಟ್ಟಿ ಏನು ಅಷ್ಟೇನೆ. ಒಂದ್ ಅರ್ಧ ರೊಟ್ಟಿ, ಒಂದ್ ಸೌತೆಕಾಯಿ, ಒಂದ್ ಇದು ಏನೋ ಒಂದ್ ಅಷ್ಟು ಬಿಟ್ರೆ ಅವ್ರದ್ದು, ಅವ್ರು ಏನು ಇಲ್ವೇ ಇಲ್ಲ. ಒಂದ್ ಲೋಟ ಅಷ್ಟ್ ಬಿಟ್ರೆ ಇನ್ ಸಾಯಂಕಾಲ ತನಕ ಏನೂ ಆಹಾರ ಇಲ್ಲ. ಬರೀ ನಮ್ ಮಲಗ್ತಿದ್ರ ಮಾಡ್ತಿದ್ ಬರೀ ಅಧ್ಯಯನ ಮಾಡೋದು, ಅದನ್ನ ಎಲ್ಲರಿಗೂ ಹೇಳೋದು, ಮತ್ತ ಅಲ್ಲಿರೋರ್ಗೆಲ್ಲಾ ಚಿಂತನ ಬರೋ ಹಾಗೆ ಮಾಡೋದು. ಪ್ರತಿಯೊಬ್ಬ ಬರೀ ಬೆಳಗ್ಗೆ 3:30ಗೆ ಎದ್ರೆ ರಾತ್ರಿವರೆಗೂ ಬರೀ ಲೋಕಕ್ಕಾಗೇನೆ. ಯಾರ್ ಎಲ್ಲೆಲ್ಲಿ ಕರೀತಾರೆ, ಎಷ್ಟೆಷ್ಟ್ ಗಂಟೆ ಕರೀತಾರೆ, ಎಲ್ಲಾ ಕಡೆನೂ ಹೋಗ್ತಿದ್ರು. ಎಲ್ಲಾದ್ರ ಉದ್ಘಾಟನೆಗೆ ಹೋಗಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ನಮ್ಗೆಲ್ಲ ಏನದ್ ಬಹಳ ಕೆಟ್ಟದು, ಮಹಾತ್ಮರಲ್ಲೆಲ್ಲ ಹೋಗಲ್ಲ ಎಲ್ಲವನ್ನೂ ಅಪ್ಪವ್ರು ಉಲ್ಟಾ ಮಾಡ್ಬಿಟ್ರು. ಏನ್ ಮಹಾತ್ಮರ ಬಗ್ಗೆ, ಜ್ಞಾನಿಗಳ ಬಗ್ಗೆ ಏನೇನು ಇವೆಲ್ಲ ಕಲ್ಪನೆಗೆ ಎಲ್ಲಾನು ತೆಗ್ದಾಕ್ಬಿಟ್ರು. ಜೈಲಿಗೆ ಹೋದ್ರು, ಅಲ್ಲೆಲ್ಲವನ್ನೂ ನೋಡಿದ್ರು. ಅಲ್ಲೆಲ್ಲಾ ಅಧಿಕಾರಿಗಳು ಅಪ್ಪವ್ರ ಭಕ್ತರು. ಅಪ್ಪವ್ರಂದ್ರೆ ಏನ್ ಇಷ್ಟ್ ಚೆನ್ನಾಗಿ ಇಟ್ಟಿರಲ್ಲ ಇಲ್ಲಿ ಅಂತೆಲ್ಲ. ಅಲ್ಲೂ ಎಲ್ಲ ಈಗ್ಲೂನು ಸಹ ತುಂಬಾ ಕಡೆ, ಏನು ಬೆಳಗಾವಿ ಆಗ್ಲಿ ಅಲ್ಲಿ ಎಲ್ಲಾ ಕಡೆ ಜೈಲಲ್ಲಿ ಅಪ್ಪವ್ರ ಫೋಟೋ ಹಾಕಿದ್ದಾರೆ. ಅಲ್ಲೆಲ್ಲ ಎಲ್ಲಾ ಕೈದಿಗಳಿಗೂ ಅಪ್ಪವ್ರದ್ದು ಒಂದು ಓದ್ತಾರೆ ದಿನ ಸಾಯಂಕಾಲ. ಅಲ್ಲಿ ಭಗವತ್ ಚಿಂತನನೋ ಯಾವ್ದೋ ಒಂದು ಅಪ್ಪವ್ರದೆಲ್ಲ ಓದಿಸ್ತಾರೆ, ಪ್ರಾರ್ಥನಾ ಮಾಡಿಸ್ತಾರೆ ಈಗ್ಲೂವೆ. ಹಾಗಾಗಿ ಅಪ್ಪವ್ರ ಅಲ್ಲಿ ಹೋದಾಗ ಅಲ್ಲೆಲ್ಲಾ ಏನ್ ಇನ್ಸ್ಪೆಕ್ಟರ್ ಆಗ್ಲಿ, ಅವ್ರ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಅವ್ರೆಲ್ಲಾ ಅಪ್ಪವ್ರ ಭಕ್ತರು. ಅವ್ರೆಲ್ಲಾರು ಕರ್ಕೊಂಡ್ ಹೋಗಿದಾರೆ ಅಲ್ಲಿಗೆಲ್ಲ. ಅಪ್ಪವ್ರು ಎಷ್ಟ್ ಚೆನ್ನಾಗಿದೆಯಲ್ಲ ಇಲ್ಲೆಲ್ಲ, ನನ್ಗೆ ಇಲ್ಲಿ ಇರೋಣ ಅಂತ ಅನಿಸ್ತಿದ್ಯಲ್ಲ ಅಂತ. ಅದಕ್ಕೆ ಅವ್ರ ಅಂದ್ರಂತೆ, ಇಲ್ಲಪ್ಪ ನಿಮ್ಮಂತವನ್ನೆಲ್ಲ ಇಲ್ಲಿ ಇಟ್ಕೊಳಲ್ಲ ನಾವು, ಹಂಗ್ ಸುಮ್ನೆ ಎಲ್ಲಾರ್ನು ಯಾರು ನಾವ್ ಇಟ್ಕೊಳಂಗಿಲ್ಲ ಅಂತ ಅಂದ್ರಂತೆ. ಆ ರೀತಿಯ ಪ್ರತಿಯೊಂದನ್ನು ಪ್ರೀತಿಸ್ತಾ ಇದ್ರು. ಎಲ್ಲರಿಗೂ ಅವ್ರವ್ರಂಗೆ. ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದು ಅಲ್ಲಿ ಜೈಲಲ್ಲಿ ಇರೋರಿಗೆ. ನಾವು ಎಷ್ಟು ಅವ್ರನ್ನ ಹೆಂಗೆ ನಿಕೃಷ್ಟವಾಗಿ ನೋಡ್ತೀವಿ, ಮಹಾತ್ಮರು ಹೇಗ್ ನೋಡ್ತಾರೆ ಅದನ್ನ. ಅದ್ರಲ್ಲೂ ಕೆಲವ್ರು ಅಪ್ಪವ್ರು ಇದರಿಂದ ಬದಲಾವಣೆ ಆಗಿರೋರೊಬ್ಬ ಬೆಳಗಾವಿಯಲ್ಲೇ ಅನ್ಸುತ್ತೆ, ಅವನು ಕೊಲೆ ಮಾಡ್ಬಿಟ್ಟಿದ್ರು. ಏನೋ ಆವೇಶದಲ್ಲಿ, ಪಾಪ ಯಾಕಾಗುತ್ತೋ ಘಟನೆಗಳು ಗೊತ್ತಿಲ್ಲ, ಪೂರ್ವ ಜನ್ಮದ ಸಂಸ್ಕಾರ ಏನೋ ಗೊತ್ತಿಲ್ಲ, ಕರ್ಮ ಅದು. ನಾವಿವಾಗ ಅದನ್ನ ತಪ್ಪು ಸರಿ ಹೇಳೋದಕ್ಕೆ ನಾವು ಬಂದ್ರು ನಮ್ದು ಅದೇ ಕತೆನೆ. ಬೇರೆಯವ್ರದ್ದು ಹೇಳ್ಬೇಕಾದ್ರೆ ನಾವು ಯಾಕಷ್ಟಂಗ ಆವೇಶಕ್ಕೊಳಗಾಗ್ತೀಯ, ಯಾಕ ಹಂಗ್ ಮಾತಾಡ್ತೀಯ, ಬೇರೆಯವ್ರದೆಲ್ಲ ಹೇಳ್ಬೋದು. ನನಗೆ ಆ ಪರಿಸ್ಥಿತಿ ಬಂದ್ರೆ ನಾನು ಅದೇ ಕತೆನೆ. ಇನ್ನು ಅವ್ರಿಗೆ ನಮ್ಗಿಂತ ಇನ್ನೂ ಅವರೇ ಪರವಾಗಿರಲ್ವೇನೋ. ಹಾಗಾಗಿ ಅವನು ಒಂದು ಕೊಲೆ ಮಾಡಿದ್ರು. ಅವರು ಕೊಲೆ ಮಾಡಿ ಹಾಸ್ಪಿಟ್ಲಲ್ಲಿ ಅವನು ಏನೋ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ರು. ಪಕ್ಕದಲ್ಲಿ ಇರೋರು ಭಗವತ್ ಚಿಂತನ ಓದ್ತಿದ್ರು ಗ್ರಂಥ. ಈ ಕೊಲೆ ಮಾಡಿದಾರಲ್ಲ ಅವನ ಪಕ್ಕದಲ್ಲಿ ಇರೋರು, ಆ ಬುಕ್ ಅನ್ನ ಇವನು ನೋಡಿದಾನೆ. ನೋಡಿ ಸುಮ್ನೆ ಓದಿದ್ದಷ್ಟೇನೆ. ಪೂರ್ತಿ ಮನಪರಿವರ್ತನ ಆಗಿ ಬಿಡುಗಡೆ ಆದ ತಕ್ಷಣ ಫಸ್ಟ್ ಅವರು ಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ಭೇಟಿ ಆಗ್ಬೇಕು ಅಂತ. ಎಲ್ಲಾರು ಸುತ್ತಮುತ್ತ ಇರೋರು ಬಿಡ್ತಾರ, ಅವ್ರೆಲ್ಲಾರ್ನು. ಆದ್ರೂ ಕೊನೆಗೆ ಗೊತ್ತಿಲ್ಲ, ಅವ್ರು ಬಿಡ್ಲಿಲ್ಲ. ಕೊನೆಗೂ ಬಂದ್ರು ಅವ್ರು. ಬಂದು ಅಪ್ಪವ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವಾಗ ಅಪ್ಪವ್ರು ಏನ್ ಪ್ರೀತಿ ಅಂತವ್ರೆ ಮಹಾತ್ಮರಿಗೆ ಪ್ರೀತಿ ಬರೋದು. ನಮ್ದೆಲ್ಲ ಬರೀ ನಾಟಕದ ಪ್ರೀತಿ ಇರುತ್ತೆ. ಅಪ್ಪವ್ರು ಹೇಳೋರ ಎಲ್ಲಾನು ಹೊಗಳ್ರಿ ಅಂತ ಸುಮ್ನೆ ಹೊಗಳ್ತಿರ್ತೀವಿ, ಹಿಂದ್ಗಡೆ ಮನಸ್ಸೊಳಗೆ ಅದಾಗ್ತಾನೆ ಇರುತ್ತೆ. ಮೇಲ್ ಮಾತ್ರ ನೀವ್ ಬಾಳ ಚೆನ್ನಾಗಿ, ಎಷ್ಟ್ ಚೆನ್ನಾಗ್ ಮಾತಾಡಿದ್ರಿ, ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ನಮ್ದೆಲ್ಲಾ ಬೇರೆ. ಅವ್ರ ಅಂತರಂಗದಿಂದಾನೇ ಅವ್ರು ಪರಿಶುದ್ಧ ಬ್ರಹ್ಮ ದೇವರವರು. ಅವ್ರು ಏನ್ ಮಾಡಿದ್ರುನು ಎಲ್ಲವೂ. ಹಾಗಾಗಿ ಅವನನ್ನ ಏನ್ ಪ್ರೀತಿಯಿಂದ ಮಾತಾಡ್ಸಿದ್ರು. ಇಡೀ ಜಗತ್ತೇ ಯಾರು ಬೇಡ ಅಂತ ಅಂತಾರೆ, ಅವ್ರಿಗೆ ಏನ್ ಮಹಾತ್ಮರ ಕರುಣೆ. ಅವರಿಗೆ ಕರೆದು ಅವ್ರನ್ನ ಮಾತಾಡ್ಸಿದ್ರು. ಅವ್ರಿಗೆಲ್ಲ ಎಷ್ಟ್ ಚೆನ್ನಾಗೇ ಇಲ್ಲ, ನೀವು ಏನು ನಿಮ್ ಜೀವನ ಇದು, ನೀವು ಆ ರೀತಿ ಮಾಡಿದ್ರಲ್ಲ ಕೊಲೆನ, ಹೆಂಗ್ ಮಾಡಿದ್ರಿ, ನಿಮ್ಗೆ ಏನೇನ್ ಅನಿಸ್ತಿತ್ತು ನಿಮ್ಗೆ ದಿನ, ನಿಮ್ಗೆ ಯಾವ ರೀತಿ ನಿಮ್ಗೆ ಆಲೋಚನೆ ಬರ್ತಿತ್ತು, ಹೆಂಗೆ ಪ್ರೀತಿ ಯಾಕೆ ಅವ್ನ್ ಮಾಡ್ದ ಅನ್ನೋದ್ರ ಮೂಲ ಹುಡುಕ್ತಾರಲ್ಲ. ನಾವಾದ್ರೆ ಹೆಂಗ್ ಮಾತಾಡ್ತೀವಿ, ನಮ್ ಬದುಕಿಗೂ ಸಂತನ ಬದುಕಿಗೂ ಬರೀ ಅವ್ರ ಸ್ಮರಣೆ ಮಾಡೋದೇ ಸಾಕು, ನಮ್ಮ ಮನಸ್ಸು ಪವಿತ್ರ. ಅವ್ರಿಗೆ ಕೇಳಿದ್ರಂತ, ಅವ್ರಿಗೆ ಯಾಕ್ ನೀವ್ ಮಾಡಿದ್ರಿ, ಮತ್ ನಿಮ್ ಹಂಗ್ ಮಾಡಕ್ಕಿಂತ ಮೊದ್ಲು ಬಹಳ ಚೆನ್ನಾಗ್ ಮಾಡಿದಿರಲ್ಲ, ಅದ್ ಮಾಡಕ್ಕಿಂತ ಮೊದ್ಲು ನಿಮ್ ಮನಸ್ಸು ಹೆಂಗಿತ್ತು, ಏನ್ ವಿಚಾರ ಮಾಡ್ತಿತ್ತು, ಎಷ್ಟ್ ದಿನ ತಯಾರಿ ಮಾಡಿದ್ರಿ, ಎಷ್ಟ್ ದಿನ ನಿಮ್ಗೆ ಆತರ ಹೋಗ್ತಿತ್ತು. ಅವಾಗ ಅವ್ನ್ ಹೇಳದ್ನಂತೆ, ನನಗ ಅವ್ನ್ ಕಂಡ್ರೆ ಆಗ್ತಿರ್ಲಿಲ್ಲ, ಹಗಲು ರಾತ್ರಿ ಬರೀ ಅವಂದೇ ಕನ್ಸಲ್ಲಿ ಅವನ್ ಮುಖನೇ ಬರ್ತಿತ್ತಂತೆ. ಮಲ್ಗುದ್ರು ಎದ್ರು ಯಾವಾಗ ಹೋಗ್ ಅವನನ್ನ ಸಾಯಿಸ್ತೀನಿ ಅಂತ ಹಗಲು ರಾತ್ರಿ ಅವಂದೇ ಬರ್ತಿತ್ತು ನನಗೆ. ಒಂದ್ ದಿನ ಬಂತು, ಆ ಕ್ಷಣ ಹೋಗಿ ಮಾಡ್ಬಿಟ್ಟೆ ಅಂತ. ಅಲ್ಲ, ಈ ರೀತಿ ಮಹಾತ್ಮರು ಅವರಿಗೆ ಹೆಂಗೆ ಕರುಣೆ ಮಾಡ್ತಾರೆ, ಅಂತವ್ರನ್ನೂ ಪ್ರೀತಿ ಮಾಡ್ತಾರೆ. ಆ ರೀತಿ ಪರಿವರ್ತನೆ ಆಗಿರೋರು ಎಷ್ಟು ಜನ ಇದ್ದಾರೆ ಅಪ್ಪವ್ರ ಹತ್ರ. ಹಾಗಾಗಿ ಆ ಗುರುಗಳು ಎಲ್ಲರಿಗೂ ಅವ್ರವ್ರಂಗೆ ಇರ್ತಾರೆ. ಕೆಲವು ಸಲಿ ತುಂಬಾ ಜನ ಬಡವರು ಅಪ್ಪವ್ರು ನಮ್ಮನೆಗೆಲ್ಲ ಬರೋದಿಲ್ಲ ಅಂತ ಅಪ್ಪವ್ರು ಬಿಜಾಪುರದ ಆಶ್ರಮ ಅಲ್ಲೆಲ್ಲ ಎಲ್ಲಾರು ಇಡೀ ಊರೂರೇ ಬರ್ತಿದ್ದಾರೆ. ಯಾರ್ಯಾರ ಮನೆಗೆ ಅಂತ ಹೋಗ್ತಾರೆ, ಒಂದು ಸಣ್ಣ ಮನೆ, ಆ ಮನೆಯಲ್ಲಿ ಅವರು ಗಂಡ ಹೆಂಡತಿ ಇಬ್ರೇ ಇದ್ದಾರೆ, ಮಕ್ಳಿದಾರೆ ಏನೋ ಗೊತ್ತಿಲ್ಲ, ಇಬ್ರೇ ಗಂಡ ಹೆಂಡತಿ. ಅಪ್ಪವ್ರನ್ನ ಅವ್ರ ಮನೆಗ್ ಕರಿಬೇಕು ಅಂತ. ಆದ್ರೆ ಅಲ್ಲಿ ಸುತ್ತಮುತ್ತ ಇರೋರು ಬಿಡಲ್ಲ, ಗುರುಗಳು ಬಿಡಲ್ಲ, ಇನ್ನ ಶಿಷ್ಯರು ಬಿಡಲ್ಲ. ಏನ್ ಮಾಡೋದು, ಬಹಳ ಭಯಕ್ಕೆ ಅಪ್ಪವ್ರು ಇದೇ ಹಾದಿಲ್ ಹೋಗ್ತಾರೆ. ಅಲ್ಲಿ ಊರಿಂದ ಆಚೆ ಹೋಗ್ತಿದ್ರು ಅಪ್ಪವ್ರು. ಇಲ್ಲಿ ಊರೊಳಗಡೆ ಯಾವಾಗ್ಲೂ ಇಲ್ವೇ ಇಲ್ಲ. ಅಲ್ಲಿ ಬಿಜಾಪುರಿಂದ ಆಚೆ ಎಷ್ಟೋ ಕಿಲೋಮೀಟರ್ ಹೋಗಿ ವಾಕಿಂಗ್ ಮಾಡ್ಕೊಂಡ್ ಬರ್ತಿದ್ರು.
ಕೊನೆಗೆ ಏನೋ ಗೊತ್ತಾಯ್ತೋ ಗೊತ್ತಿಲ್ಲ, ಅಪ್ಪೋರು ವಾಪಸ್ ಬರ್ತಾ ಬರ್ತಾ ಸೀದಾ ಅವ್ರ ಮನೆಗೆ ಹೊಟ್ಟೋದ್ರು. ಅವ್ರಿಗೆ ಕಲ್ಪನೆನೇ ಇಲ್ಲ ಅಪ್ಪೋರ್ ಮನೆ ಒಳಗಡೆ ಬರ್ತಾರೆ ಅಂತ. ಅವ್ರಿಗೆ ಗಾಬರಿಗೆ ಕೈ ಕಾಲೇ ಇದೇ ಆಗ್ಲಿಲ್ಲ ಅವರಿಗೆ. ಹಾಗಾಗಿ ಅವ್ರು ಅಪ್ಪವ್ರು ಬಂದು ಅವ್ರಿಗೆಲ್ಲಾ ಅವ್ರು ಹೋದ್ರೆ ಅವ್ರಿಗೆ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅಪ್ಪ ಅವ್ರು ಬಂದು ಅವ್ರನ್ನೆಲ್ಲ ಮಾತಾಡ್ಸಿ, ಹೀಗೆ ಗುರುಗಳು ಎಲ್ಲರಿಗೂ ಅವ್ರವ್ರಂಗ್ ಇರ್ತಾರೆ. ಮಹಾತ್ಮರಂದ್ರೇನೆ ಅವ್ರಿಗೆ ಅನ್ನೋದು ಮಹಾತ್ಮರನ್ನ. ಎಲ್ಲ ಚೆನ್ನಾಗಿರೋರ್ನ ಇದ್ ಮಾಡೋರ್ನ ಅದೇನ್ ದೊಡ್ಡ ವಿಷಯ. ಜಗತ್ತಲ್ಲಿ ಎಲ್ಲಾರು ಅವ್ರನ್ನ ಮಾಡ್ತಾರೆ. ಯಾರಿಗೂ ಬೇಡವೋ ಅದನ್ನ ಯೇಸು ಕ್ರಿಸ್ತಂದ ಕೇಳ್ತೀವಲ್ಲ, ಎಲ್ಲಾರು ಅವ್ರಿಗೆ ಕಲ್ಲು ಹೊಡಿತಿದ್ರಂತ ಇಡೀ ಊರೇನೆ. ಅವ್ರ ಚಾರಿತ್ರ್ಯ ಸರಿ ಇಲ್ಲ ಅಂತ ಹೆಣ್ಮಗಳಿಗೆ. ಅದನ್ನೆಲ್ಲಾರ್ದು ಕೇಳಕ್ ಚೆನ್ನಾಗಿರುತ್ತೆ. ನಮ್ ಬದುಕಲ್ಲೂ ಆಗಿರುತ್ತೆ. ನಮ್ಮನ್ನ ಎಲ್ಲಾರು ಬೇಡ ಅಂದಿರ್ತಾರೆ. ಎಲ್ಲಾರು ನಮ್ಮನೇಲಿ ನೀನ್ ಏನಕ್ಕೂ ಲಾಯಕ್ಕಿಲ್ಲ ಅಂದಿರ್ತಾರೆ. ಗುರುಗಳು ಏನ್ ಪ್ರೀತಿ ಮಾಡ್ತಾರ ಅದನ್ನ ಏನು ದೊಡ್ಡದೇ ಅನ್ನಂಗಿಲ್ಲ. ಅದ್ಯಾವ್ ದೊಡ್ಡ ವಿಷಯ ಅದು, ದೊಡ್ಡವರಾಗ್ತೀರಾ ಬಿಡಿ ಅಷ್ಟಂತ ಮಹಾತ್ಮರ ಕೈಲಿ ಅನ್ನಿಸ್ಕೋಬೇಕು. ಅದು ಬದುಕು, ಅದು ಸಂತನ. ಅಂತಹ ಸಂತರು ನಮಗ್ ಭೇಟಿ ಆದ್ರಲ್ಲ, ಇದೇ ದೊಡ್ಡ ಪುಣ್ಯ. ಅವ್ರದ್ದು ಸ್ಮರಣೆ ಮಾಡ್ತೀವಲ್ಲ, ಇದರಿಗಿಂತ ದೊಡ್ಡ ಸಾಧನೆ ಯಾವ್ದು ಅಲ್ವೇ ಇಲ್ಲ. ಅಂತ ಮಹಾತ್ಮರ ಗುರುಗಳ ಧ್ಯಾನವನ್ನ ಮಾಡೋದೇ ಎಲ್ಲಾ ಸಾಧನಕ್ಕಿಂತ ಅತ್ಯಂತ ಶ್ರೇಷ್ಠ. ಹಾಗಾಗಿ ಆ ಮಹಾತ್ಮರು ಅವ್ರಿಗೆ ಬರೀ ಭಯಕ್ಕೆ ಆತ್ಮಜ್ಞಾನಿಯನ್ನಾಗಿ ಮಾಡೋದು. ನಿನ್ನೇನ್ ಈ ಲೋಕದ್ದೂನು ಮಾಡ್ತಾರೆ, ಎಲ್ಲವನ್ನೂ ಸರಿ ಮಾಡ್ತಾರೆ. ಯಾಕೆಂದ್ರೆ ಈ ಲೋಕದ ನನಗೆ ಏನು ಮನೆಯ ಸಮಸ್ಯೆಗಳು, ಹೆಂಡತಿ ಮಕ್ಕಳು, ನನ್ನ ದೇಹದನ್ನ ಅಷ್ಟು ಸುಲಭವಾಗಿ ಬಿಡಿಸ್ಕೊಳಕ್ ಆವೇಶದಲ್ಲಿ ಆವೇಗದಲ್ಲಿ ಎಲ್ಲ ಹೇಳ್ಬೋದು, ಆದ್ರೆ ಬಹಳ ಕಷ್ಟ ಇದೆ. ಸಣ್ಣದ ದುಃಖಗಳು, ದೇಹದ ದುಃಖ, ಮಾನಸಿಕ ದುಃಖಗಳು ಏನೋ ಪುಣ್ಯದಿಂದ ಸ್ವಲ್ಪ ದಿನ ಬಂದಿರಂಗ್ ಕಾಣ್ಸಿರತ್ತೆ. ಅದು ನನಗ್ ಬಹಳ ಜ್ಞಾನ ಅಂತ ಅನ್ಸಿರತ್ತೆ. ಯಾವ ಜ್ಞಾನವೂ ಇರಲ್ಲ. ಅದೇನಾದ್ರು ಪರಿಸ್ಥಿತಿ ಬರುತ್ತಲ್ಲ, ಮನಸ್ ಕುಗ್ಗೇ ಬಿಡುತ್ತೆ. ಯಾವ ಮನಸ್ಸು ಇವಾಗ ಬಹಳ ನಾನು ತುಂಬಾ ಜ್ಞಾನ ಪಡೆದಿದ್ದೀನಿ ಏನೇನ್ ಮಾತಾಡ್ತಿರುತ್ತಲ್ಲ, ತಾನೇ ಕೈ ಕೊಟ್ಬಿಡುತ್ತೆ. ಏನ್ ಮಾಡೋದು, ನನ್ಗೆ ಹಿಂಗಾಗಲ್ಲ ಅಂತ ಅನ್ಬಿಡುತ್ತೆ, ಅದು ಕೈ ಎತ್ಬಿಡುತ್ತೆ. ಹಾಗಾಗಿ ಆ ಗುರುಗಳ ಭಕ್ತಿ, ಗುರುಧ್ಯಾನ, ಗುರುಗಳ ಸಾನ್ನಿಧ್ಯ ಇದ್ರೆ ಅವನ್ನೆಲ್ಲಾ ಕಡಿಮೆ ಮಾಡ್ತಾರೆ. ಆತ್ಮಜ್ಞಾನದ ಚಿಂತನೆಯನ್ನೂ ಮಾಡಿಸ್ತಾರೆ. ಆತ್ಮಜ್ಞಾನವನ್ನ ಬಹಳ ಸುಲಭವಾಗಿ ಮಾಡಿಸ್ತಾರೆ. ಆ ಜ್ಞಾನಿಗಳು ಅವ್ರಿಗೆ ಒಳಗಡೆ ಏನೂ ಇರೋದೇ ಇಲ್ಲ, ಕರಳೇ ಇಲ್ಲ. ಕರುಳಿಲ್ಲದ ಕಲಿಗಳು ಅಂತ ಹೇಳ್ತಾರ ಆ ವಚನದಲ್ಲಿ. ಅವ್ರಿಗೆ ಕರಳೇ ಇಲ್ಲ ಒಳಗಡೆ. ಅಂತಃಕರಣದಲ್ಲಿ ಜಲಲಿಪಿ ಅಂತೆ ಅವ್ರದ್ದು. ನೀರಲ್ಲಿ ಏನಾದ್ರು ಬರಿತೀವಲ್ಲ, ಅದೇನಾದ್ರು ಉಳ್ಕೊಳುತ್ತಾ? ನಮ್ದೆಲ್ಲ ಶಿಲಾಲಿಪಿ. ಒಂದು ಸಲಿ ಏನಾರು ಬರ್ದಿದ್ರು ನಾವ್ ಹೋದ್ರುನು ಆ ಶಿಲಾಲಿಪಿ ಉಳಿಬೇಕಲ್ಲ, ಆ ರೀತಿ ನಮ್ದು. ಆ ರೀತಿ ಮಹಾತ್ಮರು ಇರ್ತಾರೆ. ಅವ್ರಿಗೆ ಹೇಗೆ ಊಹೆ ಮಾಡ್ತೀಯ ನೀನ್ ಅವ್ರನ್ನ? ನೀನು ದೇಹ ಭಾವವನ್ನ ಇಟ್ಕೊಂಡು, ಜೀವ ಭಾವವನ್ನ ಇಟ್ಕೊಂಡು ಅವ್ರಿಗೇನೂ ಇಲ್ಲ, ಬೈಲಲ್ಲಿದ್ದಾರೆ. ಬೈಲನ್ ಬಗ್ಗೆ ನಾನು ಇಲ್ಲೆಲ್ಲಾ ಮಾತಾಡಿದ್ರೆ ಅದಕ್ಕೆ ಹೆಂಗಿದೆ? ನಾನ್ ಯಾವಾಗ ಅನುಭವಿಸ್ತೀನೋ ನಾನು ಆ ಅನುಭವದಲ್ಲೇ ಇದ್ದೀನಿ. ಆ ಅನುಭವ ನನಗ್ ಬಂದಾಗ ಆ ಮಹಾತ್ಮರ ಅನುಭವ ಗೊತ್ತಾಗತ್ತೆ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ನಿಜವನರಿದ ಯೋಗಿಗೆ ಆವ ಕರ್ಮದ ಕಾಟ. ಅವ್ರಿಗೆ ಯಾವ ಕರ್ಮದ ಕಾಟ? ದೇವ್ರಿಗೆ ಯಾವ ಕರ್ಮದ ಕಾಟ? ಭಜನೆಯಿಂದ. ಅವ್ರ ಪ್ರಾರ್ಥನಾ ಭಜನ ಅವನ್ನೆಲ್ಲಾ ಮಾಡ್ತಿದ್ದಾರೆ ಅಂದ್ರೆ ಪೂರ್ವದ ಅಭ್ಯಾಸದಿಂದ ಮಾಡ್ತಿದ್ದಾರೆ ಹೊರ್ತು ಅದರಿಂದ ಅವ್ರಿಗೆ ಪುಣ್ಯ ಆಗ್ಬೇಕು, ಪಾಪ ಬರ್ಬೇಕು ಅನ್ನೋದು ಅವ್ರಿಗೆ ಇರೋದಿಲ್ಲ. ಆ ಮಹಾತ್ಮರು ಏನು ಉಂಡುಪವಾಸಿ ಎನಿಸಿ ಚರಿಸುತ್ತ ಇಹನವನ ಸಂಧಾನವನರಿಯ ಮಹಿ ಅನುಸರಣೆಯ ನೀತಿಯ ನರಿಯ. ಅವನಿಗೇನ್ ಜಗತ್ತಿನ ನೀತಿ ನಿಯಮಗಳು ಅಪ್ಲೈ ಆಗೋದಿಲ್ಲ. ಅವನ್ ಹಿಂಗೇ ಇರ್ಬೇಕು, ಅವ್ನ್ ಹಿಂಗೇ ನಡಿಕೋಬೇಕು, ಹಿಂಗೇ ಮಾಡ್ಬೇಕು, ಅವನಿಗಿಲ್ಲ. ಆದ್ರೆ ಅದನ್ನೆಲ್ಲಾ ನಮ್ಮ ಅಪ್ಪೋರ್ ಮಾಡಿದ್ರು. ಒಂದು ಜಗತ್ತಿನ ನಿಯಮವನ್ನ ಅವ್ರು ತಪ್ಪು ನಡಿಲಿಲ್ಲ. ಕ್ರಮ ತಪ್ಪಿ ನಡೆಯುವುದರಿನ್ ಕಷ್ಟ ಮಿನ್ನುಂಟೆ. ಕೆಲವರು ಅವಧೂತರ ಅವಸ್ಥೆನೇ ಆಗಿರುತ್ತೆ. ಅವ್ರಿಗೆ ಹೇಳ್ತಾರೆ ಇದು ಅವ್ರಿಗೆ ಈ ಭೂಮಿಯ ಯಾವ ನಿಯಮಗಳು, ಈ ಲೋಕದ ಯಾವ ನಿಯಮಗಳು ಅವ್ರಿಗೆ ಅನ್ವಯಿಸೋದಿಲ್ಲ. ಆದ್ರೆ ನಮ್ಮ ಅಪ್ಪ ಅವರು ಪ್ರತಿಯೊಂದು ನಿಯಮವನ್ನ ಮಾಡಿದ್ರು, ನಮಗೂ ಮಾಡ್ಬೇಕು ಅಂತ ಹೇಳಿದ್ರು. ಬಹಳ ಸೀರಿಯಸ್ ಆಗೇ ಹೇಳ್ತಿದ್ರು. ಒಂಚೂರ್ ನಾವ್ ತಪ್ಪು ನಡೆದ್ರು ಅವ್ರು ಬಿಡ್ತಿರ್ಲಿಲ್ಲ. ಬಹಳ ಕೋಪ ಮಾಡ್ಕೊಂಡೇ ಹೇಳ್ತಿದ್ರು, ಸೀರಿಯಸ್ ಆಗೇ ಹೇಳ್ತಿದ್ರು. ನಡಿಬಾರ್ದು ರೀ ಹಂಗೆ, ಸಾಧಕ ಆಗಿರೋರು ಹೀಗ್ ಇರ್ಬಾರ್ದು, ಹೀಗ್ ಮಾಡ್ಬಾರ್ದು, ಹೀಗೆ ಇರ್ಬೇಕು ಅಂತಿದ್ರು ಅವ್ರು ನಮಗೆ. ಅವ್ರು ಹಾಗೆ ಇದ್ರು. ಮಹಿ ಅನುಸರಣೆಯ ನೀತಿಯ ನರಿಯ ಆಗುಂಜಾಗೆಯ ಬಳಕೆಗಳಲ್ಲಿ ಯೋಗಕ್ಷೇಮದ ಒಲಬುಗಳಲ್ಲಿ ತನುವಿಡಿದಾರ ಗಾದಿಕ ಮುಳ್ಳ ಜನರಂತಿರ್ಪನು ಮನದೊಲವಿಲ್ಲ. ಭವಮಾಲೆಯ ತೊಡಕೇನುಂಟು. ಅವನು ಭವಮಾಲೆ ಎಲ್ಲಿಂದ ಅವನಿಗೆ? ತೊಡಕೇನುಂಟು ವಿವರಿಸೆ ಮುನ್ನವೇ ನೆರೆ ಬಿಟ್ಟವನು. ಚೆನ್ನಾಗಿ ಅದ್ರದ್ದು ಸವಾಸನೆ ಬಿಟ್ಬಿಟ್ಟಿದಾನ ಅವನು. ಸಂಪರ್ಕನೇ ಇಲ್ಲ. ಅವನ್ ಇನ್ಯಾವ ಹುಟ್ಟು ಸಾವುಗಳಿಗಾಗ್ತಾರವ್ರು? ಜೀವನ್ ಮುಕ್ತ ನೆನೆಸಿಕೊಳ್ಳುತ್ತಿಹನು ತೀವಿ ನಿಜಾನಂದವೆಯಾಗಿಹನು. ಅವರೇ ಜೀವನ್ ಮುಕ್ತರು. ಯಾರಿಗೆ ಒಳಗೆ ಅಂತಃಕರಣದ ನಾನನ್ನೋದು ಇಲ್ವೋ ಅವರೇ ಜೀವನ್ ಮುಕ್ತರು. ಅವರು ಎಲ್ಲಾರೆದುರಿಗೂ ಎಲ್ಲಾರ ಜೊತೆನೂ ಇರ್ತಾರೆ, ಎಲ್ಲಾರಂಗೂ ನಡ್ಕೋತಿರ್ತಾರೆ. ಆದ್ರೆ ಯಾವ್ದಕ್ಕೂ ಅವ್ರು ಸೇರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಉದಾಹರಣೆಗಳನ್ನ ಅವ್ರ ಅಂತರಂಗದಲ್ಲಿ ಯಾವ ರೀತಿ ಅವರ ಅನುಭವ ಇರುತ್ತೆ.
ಕನಸಿನೊಳಗ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನು ಎಚ್ಚರೊಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತನುಭವದಿಂದರಿದೊಡೆ ಹುಸಿಯೆಂದು. ನೆನೆ ನೋಡಿದ್ವಿ ಇದು ಎಚ್ಚರ ಕನಸು ನಿದ್ರೆಗಳೇನಿದೆ, ಈ ಪ್ರಕ್ರಿಯೆ ಇದೆಯಲ್ಲ ಬಹಳ ಸುಲಭವಾಗಿ ಆತ್ಮಜ್ಞಾನ. ಈ ಪ್ರಕ್ರಿಯೆಗಳು ನಿಜಗುಣರು ಇದಾರಲ್ಲ ಎಲ್ಲಾರ್ಗಿಂತ ಈ ಗ್ರಂಥ ಅದಕ್ಕೆ ಅಷ್ಟೊಂದು ಯಾಕೆ ಇವ್ರು ಹೇಳಿದ್ರ ಯಾರು ಗರಗದ ಮಡಿವಾಳಪ್ಪನವ್ರು, ಯಾರು ಗ್ರಂಥ ಬರೀ ಮನೆಯಲ್ಲಿ ಇಟ್ರು ಸಾಕು ಅಲ್ಲೊಬ್ಬ ಮಹಾತ್ಮ ಹುಡ್ತಾರೆ ಅಂತ. ಪ್ರತಿಯೊಬ್ಬ ಸಾಧಕನಿಗೆ ಕೆಳಗಿನಿಂದ ಹಿಡಿದು ಆತ್ಮಜ್ಞಾನದವರೆಗೂ ಬಹಳ ಸುಲಭವಾಗಿ ನಿನ್ಗೆ ಆತ್ಮಜ್ಞಾನ ಬೇಕಾ, ನಿಜಗುಣರ ಗ್ರಂಥವನ್ನ ಕೇಳು, ಆದ್ರೆ ಗುರುಗಳು ಹೇಳೋ ರೀತಿ ಕೇಳು. ನಿನ್ನದನ್ನೆಲ್ಲ ಬಿಟ್ಟು ಆ ಗುರುಗಳು ಅದನ್ನೇ ಹೇಳ್ತಾರೆ, ಎಲ್ಲಿ ಶಿಷ್ಯ ತಪ್ಪುತ್ತಾನೆ, ಎಲ್ಲಿ ನಾವು ಕೇಳೋದ್ರಲ್ಲಿ ತಪ್ಪಿದೆ, ಯಾವ ರೀತಿ ಶ್ರವಣ ಕೇಳೋದು, ಯಾವ ರೀತಿ ಪ್ರತಿಯೊಂದು ಹೇಳಿದ್ದಾರೆ. ನಿನ್ಗೆ ಆತ್ಮಜ್ಞಾನ ಬೇಕಂತಿದ್ರೆ ನೋಡಿ ಇದನ್ನ ನೀಡಿ ಆರಾಮಾಗಿ ಆತ್ಮಜ್ಞಾನಿ ಆಗ್ತೀಯ. ಇಲ್ಲ ಬೇಡ ನನ್ಗೆ ಇನ್ನು ಏನೇನಾದ್ರು ಬೇಕು ಅಂತಿದ್ರೆ ಅಲ್ಲಿ ಇಲ್ಲಿ ಕಷ್ಟ ಪಡ್ಕೊಂಡ್ ಬಾ, ಕೊನೆಗೆ ಇಲ್ಲಿಗೆ ಬರ್ಬೇಕು, ಇದೇ ಅನುಭವಕ್ಕೆ ಬರ್ಬೇಕು. ನಾನು ನಮ್ಮ ಸದಾಶಿವ ಗುರುಗಳು ಹೇಳ್ತಿದ್ರು, ಶಂಕರಾಚಾರ್ಯರ ಅಧ್ಯಯನ ಅಷ್ಟೂ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ರು. ಅವುಗಳನ್ನ ಯಾಕೆಂದ್ರೆ ಅದ್ವೈತಕ್ಕೆ ಅವರೇ ಅತ್ಯಂತ ಶ್ರೇಷ್ಠ, ಅವರೇ ಭಾಸ್ಕರ ಅಂತಾರೆ, ಜ್ಞಾನ ಭಾಸ್ಕರ. ಯಾರಿಗೆ ಶಂಕರಾಚಾರ್ಯರ ಬಗ್ಗೆ ಗೊತ್ತಿದೆಯೋ ಅವ್ರು ಆ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆಲ್ಲವೂ ಗೊತ್ತಿದೆ ಅಂತ. ಅತ್ಯಂತ ಮೇಧಾವಿಗಳು, ಪಂಡಿತರು, ಎಲ್ಲಾ ಶಾಸ್ತ್ರಜ್ಞರು ಎಲ್ಲರೂ ಅದನ್ನೇ ತಗೊಳ್ಳೋದು, ಆ ಉದಾಹರಣೆಗಳನ್ನೇ ತಗೊಳ್ಳೋದು. ಶಂಕರಾಚಾರ್ಯರ ಪ್ರಾಮಾಣ್ಯವೇ ಎಲ್ಲದಕ್ಕೂ ತಗೋತಾರೆ. ಹಾಗಾಗಿ ಅಂತವ್ರ ಗ್ರಂಥ ಬೇಕು ವೇದಾಂತಕ್ಕೆ. ವೇದಾಂತ ಓದೋರೆಲ್ಲ ಅದನ್ನ ಓದ್ತಾರೆ. ಹಾಗಾಗಿ ಅದನ್ನೆಲ್ಲ ಅಧ್ಯಯನ ಮಾಡಿದೆ ಅಂತ ಅವ್ರು ಹೇಳ್ತಿದ್ರು ಸದಾಶಿವ ಗುರುಗಳು. ಅದು ಕನ್ನಡದಲ್ಲೇ ಎಲ್ಲ ಸಿಕ್ಕಿತ್ತು. ಹೊಳೆ ನರಸೀಪುರದ ಸಚ್ಚಿದಾನಂದ ಗುರುಗಳಿದಾರಲ್ಲ ಅವರೆಲ್ಲರೂ ಕನ್ನಡಕ್ ಮಾಡಿದ್ದಾರೆ ಶಂಕರಾಚಾರ್ಯರ ಎಲ್ಲಾ ಗ್ರಂಥಗಳನ್ನ. ಅವುಗಳನ್ನೆಲ್ಲಾ ಓದಿದ್ರುನು, ಬೇರೆ ಎಲ್ಲಾ ಮಹಾತ್ಮರ ಗ್ರಂಥಗಳನ್ನ ಓದಿದ್ರುನು ನಿಜಗುಣವರಷ್ಟು ಕೈ ಹಿಡಿದು ನಮ್ಗ ಆಗುತ್ತೆ. ಬ್ರಹ್ಮ ಇದೆ, ಆಗಿದೆ, ಇದಿದೆ. ನಿನಗೆ ಇಲ್ಲಿ ಮೊದಲು ನನಗೆ ದೇಹಾಭಿಮಾನ ಇದೆ. ದೇಹ ನಾನು, ಇಂದ್ರಿಯ ನಾನು, ಜೀವ ನಾನು, ಅಹಂಕಾರ ನಾನು ಇಂಥ ಮನೆಯವ್ ನಾನು, ಹೆಣ್ಣು ನಾನು, ಗಂಡು ನಾನು, ಜಾತಿ ನಾನು, ಇವೆಲ್ಲವೂ ಇದೆಲ್ಲ ಇಲ್ಲಿಂದ ಹಿಡ್ಕೊಂಡು ಹೋಗ್ಬೇಕಾಗಿದೆ ನಮ್ಮನ್ನ. ಇಲ್ಲಿಂದ ಇವುಗಳ ಭ್ರಮೆನ ಬಿಡಿಸ್ಕೊಂಡು ಹೋಗ್ಬೇಕಾಗಿದೆ. ಅದನ್ನ ಬಿಡಿಸ್ಕೊಂಡು ಹೋಗೋರು ನಿಜಗುಣರು ಒಬ್ರೆ. ಈಗೇನು ಈ ಹಿಂದಿನ ಸೂತ್ರಗಳೆಲ್ಲ ಆಯ್ತಲ್ಲ, ಬ್ರಹ್ಮ ವಸ್ತುವಿನ ಅನುಸಂಧಾನ ಎಲ್ಲೂ ಸಿಗಲ್ಲ ಈ ತರ ಸೂತ್ರಗಳು. ಅದು ಕನ್ನಡದಲ್ಲಿ ಬಹಳ ಸುಲಭವಾಗಿ ಒಂದೇ ಒಂದು ನಿನಗೆ ಬಹಳವಾಗಿ ಅದನ್ನ ಇಷ್ಟ ಆಗಿ ಅದನ್ನ ಮೆಲಕ್ ಹಾಕು, ಇಲ್ಲೇ ಆತ್ಮಜ್ಞಾನ. ನಿನಗೆ ಇಷ್ಟ ಆಗಿಲ್ಲ ಅದಕ್ಕೆ ಅದನ್ನ ಸುಮ್ನೆ ಆರಾಮಾಗಿ ಕೇಳ್ಕೊಂಡು ಹೋಗ್ತಿದೀವಿ. ಯಾರಿಗೆ ತೀವ್ರವಾದ ಮೋಕ್ಷತ್ವ ಇದೆ ಒಂದೇ ಒಂದು ಸೂತ್ರ ಸಾಕು. ಹಾಗಾಗಿ ಈಗ್ಲೂ ಅದನ್ನ ಹೇಳ್ತಿದ್ದಾರೆ. ಈ ಪ್ರಕ್ರಿಯೆ ಇದೆಯಲ್ಲ ಅತ್ಯಂತ ಸುಲಭ. ನಿನ್ ಬಗ್ಗೆನೇ ಹೇಳೋದು. ಅವ್ರು ಹೊಸಾದಾಗ ಏನು ಹೇಳ್ತಿಲ್ಲ ಮಹಾತ್ಮರು. ಅವ್ರ ಬಗ್ಗೆ ಹೇಳ್ತಿಲ್ಲ, ಜಗತ್ತಿನ ಬಗ್ಗೆ ಹೇಳ್ತಿಲ್ಲ, ನಿನ್ ಸಂಸಾರದವ್ರ ಬಗ್ಗೆ ಹೇಳ್ತಿಲ್ಲ, ಯಾರ ಕಥೆನೂ ಹೇಳ್ತಿಲ್ಲ. ನಿನ್ ಕತೆ, ನಿಂದೇ ಕತೆ, ನಿನ್ ಮನಸ್ಸಿನ ಕತೆ ನಾನೇ ಆಶ್ಚರ್ಯವಾಗಿ ಕೇಳೋದು. ಅದ್ರ ಜೊತೆನೆ ಇದ್ದೀನಿ, ಅದ್ರಲ್ಲೇ ಬದುಕಿದೀನಿ, ಅದನ್ನೇ ಆಶ್ಚರ್ಯವಾಗಿ ಕೇಳೋದು. ಅದನ್ನೇ ಉಪನಿಷತ್ತಲ್ಲಿ ಆಶ್ಚರ್ಯವತ್ತು ಭಗವದ್ಗೀತೆ ಆಶ್ಚರ್ಯವತ್ ಶೃಣೋತಿ, ಅವ್ರ ಆಶ್ಚರ್ಯವಾಗಿ ಗುರುಗಳು ಹೇಳ್ತಾರೆ, ಆಶ್ಚರ್ಯವಾಗಿ ಕೇಳೋದು. ನನ್ ಬಗ್ಗೆನೆ ನಾನ್ ಕೇಳೋದು. ಅದನ್ನ ಇಲ್ಲಿ ಆ ಪ್ರಕ್ರಿಯೆ ಹೇಳ್ತಿದ್ದಾರೆ. ಕನಸಿನೊಳ ಅರಸಿಗೆ ಬಡತನವಾಗಿ ತಜ್ಜನಿತ ದುಃಖವನ್ನು ಎಚ್ಚರಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾ ವಿಕೃತಿಯಂ ತೋರೆ ಮತ್ತನುಭವದಿಂದ ಅರಿದೊಡೆ ಪುಸಿಯೆಂದು. ಕನಸಿನೊಳನ ಅರಸಿಗೆ ಈ ಉದಾಹರಣೆ ಗೊತ್ತಾಗತ್ತೆ. ನಾನ್ ಆ ರೀತಿ ಏನ್ ಗೊತ್ತಾಗಲ್ಲ. ನಾನೀಗ ಎಚ್ಚರದಲ್ಲಿದ್ದೀನಿ ಅಂತಾನೆ ಇದೆ. ನಾನ್ ಎಚ್ಚರದಲ್ಲಿದ್ದೀನಿ, ಪ್ರವಚನ ಕೇಳ್ತಿದ್ದೀನಿ, ನಾನಿಲ್ಲಿ ಕೂತಿದ್ದೀನಿ, ಕೂತಿರೋ ಅನುಭವ ಇದೆ, ಕೇಳ್ತಾ ಇರುವ ಅನುಭವ ಇದೆ, ಇಂದ್ರಿಯಗಳ ಎಲ್ಲಾ ಅನುಭವ ಇದೆ, ಎಲ್ಲಾ ಅನುಭವಗಳು ಇದೆ. ಹಾಗಾಗಿ ನನ್ ಎಚ್ಚರ ಆಗಿದೆ. ನನಗೆ ಎಚ್ಚರ ಅನ್ನೋದೊಂದಾಗಿದೆ. ಎಚ್ಚರದೊಳಗಡೆ ಒಂದ್ ಮನೆ ಇದೆ, ಅಲ್ಲೊಂದು ನಾನು ಮಲಗಿದ್ದೆ, ಅಲ್ಲಿಂದ ನಾನು ಈಗ ಎದ್ದು ಬಂದಿದ್ದೀನಿ. ಈ ರೀತಿಯ ನನ್ನ ಅನುಭವ. ಅವ್ರು ಅದನ್ನ ಹೇಳ್ತಿದ್ದಾರೆ, ನೀನ್ ಎಚ್ಚರದ ಅನುಭವ, ನಿನ್ನ ಅನುಭವ ಅಂತೀಯಲ್ಲ, ಇದು ನಿನ್ನ ಅನುಭವನ, ಇದು ನಿನ್ನ ನಿಜವಾಗ್ಲೂ ನಿನ್ನ ಈ ಎಚ್ಚರದ ಅನುಭವನೇ. ಇಡೀ ನಿನ್ ಬದುಕೆಲ್ಲ ಈ ಎಚ್ಚರನೇ. ಇದು ನಿಂದು ನಿಜವಾದ ಅನುಭವ ಆಗಿದ್ರೆ ನಿದ್ರೆ ಹೊಟ್ಟೋದ ತಕ್ಷಣ ಹೊಟ್ಟೋಗ್ತೀಯಲ್ಲ. ಈ ನಿನ್ ಎಚ್ಚರದ ಮನೆ ಹೋಯ್ತು, ನಿನ್ ಎಚ್ಚರದ ಅಪ್ಪ ಅಮ್ಮ ಹೋದ್ರು, ನಿನ್ ಸ್ಕೂಲ್ ಹೋಯ್ತು, ನಿನ್ ಕಾಲೇಜ್ ಹೋಯ್ತು, ನಿನ್ ಅಧ್ಯಯನ ಹೋಯ್ತು, ತಂದೆ ತಾಯಿ ಗಂಡ ಹೆಂಡತಿ ಮಕ್ಳು, ನಿನ್ ಮನೆ ಪ್ರತಿಯೊಂದು ಹೊಟ್ಟೋಗುತ್ತೆ. ಇಲ್ಲಿ ಒಂದೇ ಒಂದು ಚೂರು ಏನು ಉಳಿಯಲ್ಲ. ಇಲ್ಲಿಂದ ದುಡ್ಡಾಗ್ಲಿ, ಇಲ್ಲಿಂದ ಏನಾಗ್ಲಿ, ಮೋಹ ಮಮಕಾರ ಆಗ್ಲಿ, ದೇಹದ ಕಾಯಿಲೆ ಆಗ್ಲಿ, ಇಡೀ ಎಚ್ಚರದ ಎಲ್ಲವೂ ಹೊರಟೋಗುತ್ತೆ.
ನಿದ್ರೆ ಬಂದ ಕ್ಷಣ ಮಾತ್ರದಲ್ಲಿ. ನಿದ್ರೆ ಯಾವಾಗ ಬರುತ್ತೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಹೋದಾಗ್ಲೇ ನಿದ್ರೆ ಬರೋದು. ನಾನ್ ನಿದ್ರೆ ಏನು ಅಂತ ನೋಡೋಣ ಅಂತ ಇವತ್ತು ಕುತ್ಕೊಂಡೆ. ನಿದ್ರೆ ನೋಡಕ್ ಹೋಗ್ತಾ ಹೋಗ್ತಾ ಯಾವಾಗ ಹೋದೆ ಅಂತಾನೆ ಗೊತ್ತಾಗಲ್ಲ. ನಿದ್ರೆ ನಾನು ಯಾಕೆಂದ್ರೆ ನಾನು ಹೋದ್ಮೇಲೆ ನಿದ್ರೆ ಬರೋದು. ನಾನು ಎಲ್ಲಿ ಹೋದೆ ಹಂಗಾದ್ರೆ? ಇಲ್ಲಿ ನಾನು ಬಹಳ ತುಂಬಾ ನನ್ಗೆ ಬುದ್ಧಿ ಪ್ರಕಾರ ಇದೆ. ನಾನು ಹಿಂಗೆ ವಿಚಾರ ಮಾಡ್ತೀನಿ, ನಾನೇ ಆತ್ಮಜ್ಞಾನ ಪಡಿಬೇಕು, ನಾನ್ ಸಾಧನ ಮಾಡ್ತೀನಿ, ನಾನ್ ಶ್ರವಣ ಕೇಳ್ತೀನಿ, ಮನನ ಕೇಳ್ತೀನಿ. ಈ ಶ್ರವಣ ಕೇಳ್ತಾ ಇರೋನೆ ನಿದ್ದೆ, ಒಂದ್ ಕ್ಷಣ ಕೇಳ್ತಾನೆ ನಿದ್ದೆ ಹೋಗ್ತೀನಿ. ಮತ್ತೆ ಎಲ್ಲೋಯ್ತು ನಿನ್ ಬುದ್ಧಿ? ನೀನ್ ಕೇಳೋದೆಲ್ಲೋಯ್ತು? ನೀನ್ ಮಾಡೋದೆಲ್ಲೋಯ್ತು? ಇಲ್ಲಿ ಮಾಡ್ತಾ ಇರುವ ಸಾಧನೆಗಳೆಲ್ಲ ಎಲ್ಲಿ ಹಂಗಾದ್ರೆ? ಎಚ್ಚರದವನ್ ಬಹಳ ಸತ್ಯ ಅಂತ ತುಂಬಾ ಅದನ್ನ ನಂಬಿದ್ಯಲ್ಲ, ಎಲ್ಲೋದೆ ಮತ್ತಾಗಾದ್ರೆ? ನಿದ್ರೆ ಬಂದ್ರೆ ಎಲ್ಲೋದೆ? ಕ್ಷಣ ಮಾತ್ರದಲ್ಲಿ ಎಲ್ಲವೂ ಮರೆಯಾಗ್ಬಿಡತ್ತಲ್ಲ. ಆ ನಿದ್ರೆ, ಗಾಢ ನಿದ್ರೆಯಲ್ಲಿ ಆ ಗಾಢ ನಿದ್ರೆಯಲ್ಲಿ ನನ್ಗೆ ಕನಸು ಬೀಳತ್ತೆ. ಆ ಕನಸು ಬಿದ್ದ ತಕ್ಷಣನೇ ಅದು ಅಲ್ಲಿ ಒಂದು ನಾನೇ ಮನಸ್ಸಿನ ಸೃಷ್ಟಿಯನ್ನ ಮಾಡ್ಕೋತೀನಿ. ಅಲ್ಲೆಲ್ಲಾ ಪುನಃ ಒಂದ್ ಜಗತ್ತು, ನಾನೇ ಒಂದ್ ಜಗತ್ತಾಗತ್ತೆ. ಆ ಜಗತ್ತೊಳಗಡೆ ನಾನು ಇರ್ತೀನಿ. ಅಲ್ಲೆಲ್ಲಾ ನಾನು ಹೆಂಡತಿನ ಮಾಡ್ಕೋತೀನಿ, ಗಂಡನ್ ಮಾಡ್ಕೋತೀನಿ, ನನ್ ಸ್ಕೂಲ್ ಮಾಡ್ಕೋತೀನಿ, ಟೀಚರ್ನ ಮಾಡ್ಕೋತೀನಿ. ಅಲ್ಲೆಲ್ಲ ಇಷ್ಟ್ ಮಾರ್ಕ್ಸ್ ತಗೊಂಡೆ, ನಾನು ಹಿಂಗ್ ಮಾಡ್ಕೊಂಡೆ, ಕಡಿಮೆ ಮಾಡ್ಕೊಂಡೆ. ಅಲ್ಲಿರುವ ಕಾಲೇಜಲ್ಲಿ ಎಷ್ಟ್ ಜನ ಇದಾರಲ್ಲ ಅವ್ರನ್ನೆಲ್ಲ ಮಾಡ್ಕೋತೀನಿ. ಅವ್ರೆಲ್ಲಾರೂ ಬರ್ತಾರೆ, ಆ ಟೀಚರ್ಗಳು ಬರ್ತಾರೆ, ವಿದ್ಯಾರ್ಥಿಗಳು ಬರ್ತಾರೆ, ಇವರೆಲ್ಲಾ ಬರ್ತಾರೆ. ಅಲ್ಲೆಲ್ಲ ಅವ್ರ ಜೊತೆ ಮಾತಾಡ್ತೀಯ, ಅವ್ರು ನಿನ್ಗಂದಿದ್ದು, ಮೇಷ್ಟ್ರು ಮಾತಾಡಿದ್ದು, ಅವ್ರು ನಿನ್ ಹೊಗಳಿದ್ದು, ಖುಷಿಯಾಗಿದ್ದು ಎಲ್ಲ ಅಲ್ಲಿ ಯಾರು ಬಂದ್ ಮಾಡಿದ್ರು? ಆದ್ರೆ ನನ್ ಮನಸ್ಸೇ ಟೀಚರ್ನು ಮಾಡ್ತು, ಸ್ಕೂಲ್ನೂ ಮಾಡ್ತು, ಕಾಲೇಜ್ನೂ ಮಾಡ್ತು. ಅಲ್ಲಿ ನಂಬರ್ ಬರಂಗೂ ಚೆನ್ನಾಗ್ ಮಾಡ್ತು, ಬಂದಿಲ್ಲ ಅಂದ್ರೂ ದುಃಖನೂ ಮಾಡ್ತು. ಮನೆಗ್ ಬಂದೆ, ಅಲ್ಲಿ ಅಪ್ಪ ಅಮ್ಮ ಇದ್ರು, ಅವ್ರು ಊಟ ಕೊಟ್ರು, ಮಾಡಿದ್ರು, ಮನೇಲಿದ್ದೀನಿ, ಎಲ್ಲ ಯಾರ್ ಮಾಡ್ತಿದಾರ ಅಲ್ಲೆಲ್ಲಾ ಕಾರ್ಯಗಳು? ನನ್ ಮನಸ್ಸೇ. ಎಷ್ಟ್ ಸಾಮರ್ಥ್ಯ ಇದೆಯಲ್ಲ ಹಂಗಾರೆ ನನ್ ಮನಸ್ಸಿಗೆ. ತಾನೇ ಜಗತ್ತನ್ನ ಮಾಡ್ಕೊಳುತ್ತೆ, ತಾನೇ ಹೆಂಡತಿ ಮಕ್ಕಳನ್ನ ಮಾಡ್ಕೊಳುತ್ತೆ, ದುಡ್ಡಿನ ಮೋಹ ತಾನೇ ಮಾಡ್ಕೊಳುತ್ತೆ. ಅಲ್ಲೂ ದುಡ್ಡೊಂದು ಹಿಂಗೆ ಮಾತಾಡ್ತಿರ್ತೀನಿ. ದುಡ್ಡು ನನ್ಗೆ ಬೇಕೇ ಬೇಕು, ನನ್ ದುಡ್ಡಿಲ್ಲ ಅಂದ್ರೆ ಹೆಂಗ್ ಬದುಕಕ್ಕಾಗತ್ತೆ ನನ್ಗೆ? ದುಡ್ಡು ಬೇಕು, ಅದಕ್ಕೆ ನಾನು ಕೂಡಿಟ್ಕೊಂಡಿದೀನಿ ಅಂತೆಲ್ಲ ಅಲ್ಲೂ ಹಿಂಗೆ ಶೇಖರಣೆ ಮಾಡ್ತೀನಿ. ದೇಹ ನನಗೆ ಬಹಳ ಚೆನ್ನಾಗ್ ಕಾಣಿಸ್ಬೇಕು, ನಾನು ಹಿಂಗೇನ್ ಮಾಡ್ಕೋಬೇಕು ಎಲ್ಲಾ ಮಾಡ್ತೀನಿ. ಇಲ್ಲಿ ಏನೇನ್ ಮಾಡ್ತೀನ ಎಚ್ಚರದಲ್ಲಿ ಹಾಗೆ ಪೂರ್ತಿ ಅಲ್ಲೂ ಮಾಡ್ತೀನಿ, ಏನೂ ವ್ಯತ್ಯಾಸ ಇಲ್ಲ. ಅಲ್ಲಾಗಾದ್ರೆ ಅಲ್ಲೆಲ್ಲಾ ಮಾಡ್ಕೊಂಡಲ್ಲ, ಯಾರದು? ಇಷ್ಟೇ ವಿಚಾರ ಮಾಡೋದು, ಬರೀ ಸುಮ್ನೆ ನೋಡೋದಷ್ಟೇ. ಜ್ಞಾನ ಅಂದ್ರೆ ಏನೂ ಮಾಡೋದಲ್ಲ. ಜ್ಞಾನ ಅಂದ್ರೆ ಸ್ಪಷ್ಟವಾಗಿ ನೋಡೋದು. ಎಚ್ಚರದಲ್ಲಿ ಇರೋನ್ಗೆ ಆತ್ಮಜ್ಞಾನ ಆಗತ್ತಾ? ಕನಸಿನಲ್ಲಿ ಇರೋನ್ಗೆ ಆತ್ಮಜ್ಞಾನ ಆಗತ್ತಾ? ನಿದ್ರೆ ಅವನಿಗಾಗತ್ತ? ನೀನೇ ನೋಡೋದು. ಈಗ ನಾನು ಬಹಳ ಎಚ್ಚರದಲ್ಲಿದ್ದು ನನ್ಗೆ ಎಲ್ಲಾ ಅಧ್ಯಯನ ಮಾಡಿ, ಗುರುಭಕ್ತಿ ಮಾಡಿ, ಸಾಧನಾ ಮಾಡಿ, ಗುರುಕರಣೆ ಆಗ್ಬೇಕು, ಅದಾಗ್ಬೇಕು ಎಲ್ಲಾ ಮಾತಾಡ್ತಾ ಇರೋದು ಯಾರು? ಎಚ್ಚರದಲ್ಲಿರೋನು. ಇವನಿಗೆ ಆತ್ಮಜ್ಞಾನ ಆಗತ್ತಾ? ಯಾಕಂದ್ರೆ ಇವ್ನ್ ನಿದ್ರೆ ಹೋದ ತಕ್ಷಣ ಇವನ್ನೆಲ್ಲಾ ಹೊಟ್ಟೋಯ್ತಲ್ಲ ಸಾಧನ. ಇವನ್ ಗುರುಗಳು ಹೋದ್ರು, ಇವನ್ ಸಾಧನೆ ಹೋಯ್ತು, ಇವನ್ನೆಲ್ಲಾ ಹೋಯ್ತು, ಎಲ್ಲ ಹೊಟ್ಟೋಯ್ತು. ಗುರುರ್ನ ಇವ ಶಿಷ್ಯ ಬ್ರಹ್ಮಾನುಭವದಲ್ಲಿ ನನಗೇನ್ ಅನ್ಸಿದೆ, ಇಲ್ಲಿ ಎಚ್ಚರದಲ್ಲಿ ನನ್ ಗುರುಗಳಿರೋದು. ಕನಸಲ್ಲೇನ ನಾನ್ ಭಾವಿಸ್ಕೊಂಡೆ ಸರಿ, ಎಚ್ಚರದಲ್ಲ ನನ್ಗೆ ನಿಜವಾಗ್ಲೂ ಇದಾರಲ್ಲ ಗುರುಗಳು. ಈಗ ಅವ್ರ ದೇಹ ಬಿಟ್ರು, ನಾನು ಅವ್ರ ನೋಡಿದೀನಿ, ಬಾಲ್ಯದಿಂದ ನಾನು ಅವ್ರ ಸಹವಾಸ ಮಾಡಿದ್ದೀನಿ, ಅವ್ರು ನನ್ ಜೊತೆ ಇದ್ರು. ಈಗ ಅವ್ರ ದೇಹ ಬಿಟ್ಟು ಹೋಗಿದ್ದಾರೆ, ಅವ್ರು ನನಗ್ ಗೊತ್ತಿದೆ, ನಾನ್ ನೋಡಿದೀನಿ ಅದನ್ನ. ಎಚ್ಚರದಲ್ಲಿ ನನ್ ಎಲ್ಲಾ ಅನುಭವ ಇದೆ. ಎಚ್ಚರದಲ್ಲಿ ಆತ್ಮಜ್ಞಾನ ಪಡಿಬೇಕು, ಕನಸಲ್ಲಿ ಸಾಧನೆ ಮಾಡಕ್ ಆಗಲ್ಲ. ಯಾರ್ ಮಾತಾಡ್ತಾ ಇರೋದು? ಎಚ್ಚರದ ಒಳಗಡೆ ಇರೋನೇನೆ. ಏನೇನ್ ಮಾತಾಡಿಸ್ತಾ ಇದೆಯಾ, ಏನೇನ್ ಬಡಬಡಿಸ್ತಾ ಇದೆಯಾ, ಎಲ್ಲಾ ಎಚ್ಚರದ ಒಳಗಡೆ ಇರೋನೇನೆ. ಎಚ್ಚರದಲ್ಲಿ ಇರೋರ್ಗ ಆತ್ಮಜ್ಞಾನ ಆಗುತ್ತೋ, ಎಚ್ಚರದಿಂದ ಆಚೆ ಇರೋರ್ಗ ಆತ್ಮಜ್ಞಾನ ಇರೋದು? ಇದನ್ನೇ ಚಿಂತನ ಮಾಡೋದು. ನನಗೆ ಆತ್ಮಜ್ಞಾನನು, ನಾನು ಇಲ್ದಿದ್ರೆ ಆತ್ಮಜ್ಞಾನನು? ನನಗೆ ಆಗಿ ಅಭ್ಯಾಸ ಆಗಿ ನಾನ್ ಬಿಟ್ಟು ವಿಚಾರನೆ ಮಾಡಕ್ ಬರಲ್ಲ. ಅಷ್ಟೊಂದು ನಾನನ್ನ ಬಹಳ ಅದನ್ನ ಅನ್ಕೊಂಡ್ಬಿಟ್ಟಿದ್ದೆ, ಬಹಳ ತಾತ್ಯಾತ್ಮ. ನಾನಿಲ್ಲ ಅಂದ್ರೆ ಆತ್ಮಜ್ಞಾನ ಮಾಡಕ್ಕಾಗಲ್ಲ. ನಾನೇ ಸಾಧನೆ, ನಾನೇ ಭಕ್ತಿ ಮಾಡ್ಬೇಕು, ನಾನೇ ಕರ್ಮ ಮಾಡ್ಬೇಕು, ನಾನೇ ಅಧ್ಯಯನ ಮಾಡ್ಬೇಕು, ನಾನೇ ಪ್ರವಚನ ಕೇಳ್ಬೇಕು, ನಾನೇ ಶ್ರವಣ ಮಾಡ್ಬೇಕು, ನಾನೇ ಮನನ ಮಾಡ್ಬೇಕು, ನಾನೇ ಬೇಗ ಎಲ್ಲ ಎದ್ದೇಳ್ಬೇಕು. ನಾನು ಹಂಗ್ ಎದ್ದೇಳ್ಲಿಲ್ಲ ಅಂದ್ರೆ, ನಾನು ಕ್ರಮಬದ್ಧ ಜೀವನ ಮಾಡ್ಲಿಲ್ಲ ಅಂದ್ರೆ, ನಾನ್ ಸಾಧಕ ಆಗ್ಲಿಲ್ಲ ಅಂದ್ರೆ ಹೆಂಗೆ ಆತ್ಮಜ್ಞಾನ ಪಡೆಯಕ್ಕಾಗತ್ತೆ? ಸಾಧಕ ಆಗಿರೋನ್ ಹಿಂಗೆ ಇರ್ಬೇಕು. ಎಲ್ಲ ಯಾರು ಮಾತಾಡ್ತಿದ್ದಾರೆ? ಎಲ್ಲ ಎಚ್ಚರದವನು. ಇಷ್ಟೊಂದೆಲ್ಲ ನೀನ್ ಸತ್ಯ ಇದೆಯಲ್ಲ, ಹಂಗಾರೆ ನಿದ್ರೆಯಲ್ಲಿ ಎಲ್ಲೋದೆ ನೀನು? ಅಲ್ಲಿ ಇರ್ಬೇಕಾಗಿತ್ತಲ್ಲ ನೀನು. ನೀನ್ ಸತ್ಯ ಇದೆಯಾ ಅಂದ್ರೆ, ನಿನ್ ಸಾಧನೆಗಳು, ನಿನ್ ವಿಚಾರಗಳು, ನಿಂದೆಲ್ಲಾ ಸತ್ಯ ಇದೆ ಅಂದ್ರೆ ನಿದ್ರೆಯಲ್ಲಿ ಯಾಕಿಲ್ಲ ನೀನು? ಅಲ್ಲಿ ಹೋದ ತಕ್ಷಣ ಕ್ಷಣ ಮಾತ್ರದಲ್ಲಿ ಇಲ್ಲೆಲ್ಲಾ ಹೊಟ್ಟೋಯ್ತಿದ್ ಪೂರ್ತಿ. ಕನಸಿನಲ್ಲಂತೂ ಎಲ್ಲಾನು ಸೃಷ್ಟಿ ಮಾಡ್ಕೋತೀಯ. ಅಲ್ಲಿ ಗುರುಗಳ ಕರುಣೆ ಆಗಿ ಅಲ್ಲಿ ಆತ್ಮಜ್ಞಾನನೂ ಆಯ್ತು, ಹಂಗಾಯ್ತು, ಎಲ್ಲಾ ಮಾತಾಡೋದು, ಎಲ್ಲಾ ಬಂದು ಇಲ್ಲಿ ಎಚ್ಚರದಲ್ಲಿ ಮಾತಾಡೋದು. ಈ ಎಚ್ಚರದವನಿಗೆ ಕನಸಿನ ಯಾವ ಅನುಭವವೂ ಇಲ್ಲ.
ಯಾಕೆಂದ್ರೆ ಇವನ್ ಪೂರ್ತಿ ಮರೆಯಾದಾಗ್ಲೇ ಅವ್ನ್ ಬರೋದು. ಅದನ್ನ ಆ ದೃಷ್ಟಿಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ನಾವೇನ್ ಮಾಡ್ತೀವಿ, ಎಚ್ಚರಕ್ ಬಂದು ಕನಸಿನ ಅನುಭವವನ್ನ ನೋಡ್ತೀವಿ. ಈ ಎಚ್ಚರದ ಮನಸ್ಸಿಗೆ ಕನಸಿನ ಅನುಭವ ಗೊತ್ತೇ ಇಲ್ಲ. ಈ ಎಚ್ಚರದ ಮನಸ್ಸು ಇಲ್ಲಿ ಬಹಳ ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದೆ, ಕನಸಿನಲ್ಲಿ ಅದಕ್ಕೆ ಹೊಟ್ಟೆ ಹಸುವಿದೆ. ಹಂಗಾದ್ರೆ ಇಲ್ಲಿ ಮನಸ್ಸೇ ಬೇರೆ, ಅಲ್ಲಿಯ ಮನಸ್ಸೇ ಬೇರೆ. ಇಲ್ಲಿ ವ್ಯಕ್ತಿ ಇಲ್ಲಿ ಮಲಗಿದೀನಿ ನಾನು, ಅಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದೀನಿ, ನಾನಲ್ಲಿ ಯಾವ್ದೋ ಊರ್ಗ್ ಹೋಗಿದ್ದೀನಿ ಹಂಗಾರೆ ಅಲ್ಲಿಯ ದೇಹಾದಿಗಳೇ ಬೇರೆ, ಅಲ್ಲಿಯ ಕಾಲಗಳೇ ಬೇರೆ, ಅಲ್ಲಿಯ ಇದೇ ವಿಚಾರಗಳೇ ಬೇರೆ. ಇಲ್ಲಿ ಬಹಳ ಬುದ್ಧಿವಂತ ಇರ್ಬೋದು ನಾನು ಎಚ್ಚರದಲ್ಲಿ, ಅಲ್ಲಿ ಏನೋ ಪೆದ್ರಂಗ್ ಓಡಾಡ್ತಾ ಇರ್ಬೋದು. ಇಲ್ಲಿ ನನಗೆ ಬಹಳ ನಾನು ಅಚ್ಚುಕಟ್ಟಾಗಿ ಜೀವನ ಸಾಗಿಸ್ತಿದ್ದೀನಿ, ಅಲ್ಲಿ ಜೀವನನೇ ಸಾಗ್ಸಕ್ ಬರ್ತಾ ಇಲ್ಲ ನನ್ಗಲ್ಲಿ. ಇಲ್ಲಿ ಎಲ್ಲಾರು ನನಗೆ ಬಹಳ ಸನ್ಮಾನ ಮಾಡ್ತಿದ್ದಾರೆ ಎಚ್ಚರದಲ್ಲಿ, ಕನಸಲ್ಲಿ ಎಲ್ಲಾರು ಬೈತಾ ಇದಾರೆ ನನಗೆ. ಮತ್ತಿಲ್ಲ ಇಲ್ಲಿ ಬಹಳ ಆತ್ಮೀಯತೆಯಿಂದ ಇಲ್ಲಿ ತಂದೆ ತಾಯಿ ಯಾರ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀನಿ, ಕನಸಿನಲ್ಲಿ ಅವ್ರು ನನ್ ಬಿಟ್ಟು ಹೊಟ್ಟೋಗಿದ್ದಾರೆ. ಅವ್ರ ದೇಹ ಸಾವಾಗಿರ್ಬೋದು, ಏನೋ ಆಗಿರ್ಬೋದು, ಆತರ ಎಲ್ಲರಿಗೂ ಆಗುತ್ತೆ. ಕನಸಿನಲ್ಲಿ ಅವ್ರು ಸತ್ತೋಗಿದ್ದಾರೆ, ಆದ್ರೆ ಅಲ್ಲಿ ನಿಜ ಅನ್ನಂಗೆ ಅಲ್ಲೆಲ್ಲಾ ದುಃಖ ಪಡ್ತೀನಿ. ಇದೇನ್ ಕನಸೊಂದು ಅಂತ ಅನ್ಸುತ್ತಾ? ಅಲ್ಲಿ ಇಲ್ಲಿರುವ ಮನಸ್ಸೇ ಬೇರೆ, ಅಲ್ಲಿರುವ ಮನಸ್ಸೇ ಬೇರೆ. ಹಂಗಾದ್ರೆ ಇಲ್ಲಿರುವ ಮನಸ್ಸು ಸತ್ಯನಾ, ಅಲ್ಲಿರುವ ಮನಸ್ಸು ಸತ್ಯನಾ? ಕನಸಿನಲ್ಲಿ ಏನೇನ್ ಮಾಡ್ತಿದ್ದೀನಲ್ಲ, ಅಲ್ಲಿ ಹಿಂಗೆಲ್ಲ ಮಾಡ್ತಿದ್ದೀನಿ, ಏನೂ ವ್ಯತ್ಯಾಸ ಇಲ್ಲ. ಹಂಗಾದ್ರೆ ಅದು ಸತ್ಯನಾ, ಇದು ಸತ್ಯನಾ? ಇದೇ ಜನಕ ಮಹಾರಾಜನಿಗೆ ಸಂಶಯ ಬಂದಿದ್ದು, ನಮಗೂ ಇದೇ ಬರ್ಬೇಕು. ನಾನ್ ಈಗ ಏನಿದ್ದೀನಲ್ಲ, ಈಗ ಕೇಳ್ತಿದ್ದೀನಲ್ಲ, ಮಾಡ್ತಿದ್ದೀನಲ್ಲ, ಸಾಧಕ ನಾನು, ಗುರುಗಳ ಹತ್ರ ಮಾಡ್ತಿದ್ದೀನಿ, ಹೋಗ್ಬೇಕು ಮಾಡ್ಬೇಕು ಅಂತೀನಲ್ಲ ಎಚ್ಚರದಲ್ಲಿದ್ದು, ನಾನು ಸತ್ಯನಾ? ಇನ್ ಕನಸು ಹೋದ ತಕ್ಷಣ ನಾ ಸಾಧಕ ಅಂತಾನೆ ಇಲ್ಲ. ಅಲ್ಲಿ ಏನೋ ಬಹಳ ವಿಷಯ ವ್ಯಾಮೋಹಗಳಲ್ಲಿ ಬಹಳ ತಲ್ಲೀನಾಗಿರ್ಬೋದು, ಇದರ ಜ್ಞಾಪಕನೇ ಇಲ್ಲ ನನಗೆ. ಅದು ಸತ್ಯನಾ? ಇವೆರಡು ಸತ್ಯನಾ? ಇದನ್ನ ನೋಡೋದೇ ಆತ್ಮಜ್ಞಾನ. ಈಗ ಮಹಾತ್ಮರು ಹೇಳ್ತಿದ್ದಾರೆ, ಅವರ ಅನುಭವ ಹೇಗಿರುತ್ತೆ ಅಂದ್ರೆ, ಜ್ಞಾನಿ ಅನುಭವ ಅವನು ಈ ಎಚ್ಚರದೊಳಗಡೆನೂ ಇರೋದಿಲ್ಲ, ಈ ಕನಸೊಳಗೂ ಇಲ್ಲ, ಈ ನಿದ್ರೆ ಒಳಗೂ ಇಲ್ಲ. ಈ ಮೂರಕ್ಕೂ ಆಧಾರವಾಗಿರುವ ಆತ್ಮವಸ್ತು ಇರ್ತಾನೆ. ಆ ಆತ್ಮವಸ್ತುವಿನ ಅನುಭವ ನಾನು ಇದ್ದೀನಿ, ನಾನು ಅದೇ ಅನುಭವದಲ್ಲಿದ್ದೀನಿ. ನಾನು ಈ ಎಚ್ಚರದಲ್ಲಿ ಬಂದು ಈ ಅಹಂಕಾರದ ನಾನಿದೆಯಲ್ಲ, ಎಚ್ಚರದಲ್ಲಿ ಬಂದು ಎಚ್ಚರ ಸೃಷ್ಟಿ ಮಾಡುತ್ತೆ, ಕನಸನ್ ಬಂದು ಕನಸು ಸೃಷ್ಟಿ ಮಾಡುತ್ತೆ, ನಿದ್ರೆಗೆ ಹೋಗಿ ಪ್ರಜ್ಞೆ ಇಲ್ಲದೆ ಮಲಗ. ಈ ಮೂರೂ ಅವಸ್ಥೆಗಳಲ್ಲಿ ತಾನೇ ಓಡಾಡ್ತಾ ಇರ್ತಾನೆ. ನಾನ್ ಆದಾಗ ಎಚ್ಚರದ್ದು, ಕನಸಾದಾಗ ಕನಸಿದ್ದು, ನಿದ್ರೆ ಆದಾಗ ನಿದ್ರೆದು, ಮೂರಲ್ಲೂ ನಾನು ಓಡಾಡ್ತಿರ್ತೀನಿ. ಆದ್ರೆ ಒಂದರ ಅನುಭವ ಇನ್ನೊಂದಕ್ಕಿಲ್ಲ. ಎಚ್ಚರದ ಅನುಭವ ಆದವನು ಕನಸನವನಿಗಿಲ್ಲ, ಕನಸನ ಒಂದು ನಿದ್ರೆಗಿಲ್ಲ, ನಿದ್ರೆ ಒಂದು ಎಚ್ಚರದವನಿಗೆ. ಮೂರ್ ಜನನು ಒಬ್ರಿಗೊಬ್ರು ಊಹೆ ಮಾಡ್ತಿರ್ತಾರೆ ಅಷ್ಟೇನೆ. ಈ ಎಚ್ಚರದವನು ಕನಸಿನ ಅನುಭವನ ತನ್ನ ಅನುಭವ ಅಂತ ಇವನು ಅಲ್ಲಿ ಇಲ್ವೇ ಇಲ್ಲ. ಇದೆಲ್ಲವನ್ನು ನೋಡುವ ಸಾಕ್ಷಿ ಇರ್ತಾರಲ್ಲ, ಆ ಸಾಕ್ಷಿಯಲ್ಲಿ ಇದೆಲ್ಲ ಹೋಗ್ತಾ ಇರತ್ತೆ, ಬರ್ತಾ ಇರತ್ತೆ. ನಾನ್ ಸಾಕ್ಷಿ ಇರ್ತೀನಿ, ನಾನ್ ಸಾಕ್ಷಿಯೇ ನನ್ನ ಅನುಭವ. ನಾನು ಈ ಜೀವ ಪಕ್ಷಿ ಅಲ್ಲ. ಈ ಜೀವನಾಗಿದ್ರೆ ಎಚ್ಚರದ ಜೀವ, ಕನಸಿನ ಜೀವ, ನಿದ್ರೆ ಜೀವ, ಇದ್ರಲ್ಲೇ ತೊಳಲಾಡ್ತಿರ್ತೀನಿ. ದೇಹಾದಿಗಳನ್ನೆಲ್ಲ ಸತ್ಯ ಅನ್ಕೊಂಡು ಎಚ್ಚರಕ್ಕೆ ಹೋದಾಗ ಅದು ಸತ್ಯ, ಕನಸಿಗೆ ಹೋದಾಗ ಅದು ಸತ್ಯ, ನಿದ್ರೆಗೆ ಹೋದಾಗ ಅದು ಸತ್ಯ. ಈ ಮೂರರ ಅನುಭವ ಒಂದಿದ್ದಾಗ ಒಂದಿಲ್ಲ, ಪಕ್ಕ ಇಡಕ್ಕಾಗಲ್ಲ ಅದನ್ನ. ಎಚ್ಚರ ಇದು, ಇದ್ರ ಪಕ್ಕ ಕನಸಿಡ್ತೀನಿ, ಇದ್ರ ಪಕ್ಕ ನಿದ್ರೆ ಇಡ್ತೀನಿ. ಒಂದಿಲ್ದೇದಾಗ ಇನ್ನೊಂದು, ಒಂದಿಲ್ದೇದಾಗ ಇನ್ನೊಂದು. ಈ ಮೂರಲ್ಲೂ ಈ ಮೂರನ್ನು ಅನುಭವಿಸ್ತಾ ಇರ್ತೀನಿ ಸುಮ್ನೆ. ನನ್ನ ಅನುಭವ ಸಾಕ್ಷಿ ಅನುಭವ. ಈ ಸಾಕ್ಷಿ ಅನುಭವನ ಈ ಎಚ್ಚರದ ಮನಸ್ಸು ನಂದು ಅನ್ನಕ್ ಪ್ರಾರಂಭ ಮಾಡುತ್ತೆ. ನಂದು ಅಂತ ತಾನೇ ಎಲ್ಲಾ ಕಡೆಗೂ ಬರ್ತಿರುತ್ತೆ. ನನಗೆ ಆ ಕನಸಿನ ಅನುಭವ ಎಲ್ಲ ತಂದೆ ಅನುಭವ ಅನ್ನಂಗ್ ಹೇಳ್ತಿರುತ್ತೆ. ಬಹಳ ಚೆನ್ನಾಗ್ ನನ್ ಕನಸು ಬಿತ್ತು, ಬಹಳ ನನ್ಗ ಹಂಗ, ಇದಲ್ಲಿ ಇರ್ಲೇ ಇರ್ಲಿಲ್ಲ. ಎಚ್ಚರ ಆದ ತಕ್ಷಣ ಅದರದ ವಾಸನೆ ಸ್ವಲ್ಪ ಉಳಿದಿರತ್ತೆ ಹೊರ್ತು, ಇದು ಪೂರ್ತಿ ಎಚ್ಚರದವನ್ ಇಲ್ದೇ ಇದಾಗ್ಲೇ ಕನಸು ಬರೋದು, ನಿದ್ರೆ ಬರೋದು. ಇವನಿಗೆ ಏನೂ ಅದರ ಅನುಭವ ಇಲ್ಲ. ನಿದ್ರೆಯಲ್ಲಿ ಪೂರ್ತಿ ಎಚ್ಚರದವನ್ ಇಲ್ಲ, ಏನೋ ಪ್ರಜ್ಞೆ ಇಲ್ಲ. ಹೆಂಗೋ ಬಾಯ್ ಬಿಟ್ಕೊಂಡ್ ಮಲಗಿರ್ತೀವಿ, ಹೆಂಗೋ ಮಲಗಿರ್ತೀವಿ. ಉಸಿರಾಟದ ಅನುಭವ ಇಲ್ಲ, ಹಸಿವೆ ತೃಷಗಳ ಅನುಭವ ಇಲ್ಲ, ಯಾವುದರದ ಅನುಭವನೂ ಇಲ್ಲ. ನಾನ್ ಆ ಆತ್ಮವಸ್ತು ಇರ್ತೀನಿ. ಈ ರೀತಿ ಅನುಭವ ಮಹಾತ್ಮರಿಗಿರುತ್ತೆ. ಅವ್ರಿಗಿನ್ಯಾವ ಇದನ್ನೆಲ್ಲ ಈ ಎಚ್ಚರದವನಿಗೆ ಇಲ್ಲ. ಭಜನೆ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಇವೆಲ್ಲ ಅನ್ನೋದ್ಯಾರು? ಈ ಎಚ್ಚರದಲ್ಲಿರೋ ಜೀವ. ಅವ್ರ ಆ ಬ್ರಹ್ಮ ವಸ್ತುವೇ ಆಗಿರ್ತಾರೆ. ಅಂತವ್ರಿಗೆ ಯಾವ ಕರ್ಮದ ಕಾಟನೂ ಇಲ್ಲ, ಯಾವ ಪುಣ್ಯದ ಒಡಗೂಟ, ಪುಣ್ಯ ಮಾಡ್ಬೇಕು ಅನ್ನೋದು ಅವ್ರಿಗಿರೋದಿಲ್ಲ. ಮುಂದೊಂದ್ ನಾಳೆ ನೋಡಿ.